ನಮಸ್ಕಾರ. ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಬಟ್ ಪರಿಚಯ ಮಾಡ್ಕೊಳ್ತಕ್ಕಂಥದ್ದು ನೆಸೆಸಿಟಿ. ಫಸ್ಟ್ ಆಫ್ ಆಲ್ ತಮ್ಮೆಲ್ರಿಗೂ ಈ ಲ್ಯಾಂಡ್ ಸರ್ವೇರ್ ಬ್ಯಾಚ್ಗೆ ಹಾರ್ಟ್ಲಿ ವೆಲ್ಕಮ್. ಸೊ ಲ್ಯಾಂಡ್ ಸರ್ವೇರ್ ಬ್ಯಾಚ್ ಅಂದ ತಕ್ಷಣ ಬರೀ ಅದಕ್ಕಷ್ಟಕ್ಕೆ ಯೂಸ್ ಆಗತ್ತೆ ಅಂತ ತಿಳ್ಕೊಬೇಡಿ. ನಿಮ್ಗೆ ಏನಿಲ್ಲ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನಲ್ಲ, ಸಿಲೆಬಸ್ ಆಲ್ರೆಡಿ ನೋಡಿದೀರ ಅನ್ಕೊಂಡಿದೀನಿ. ಸೊ ಅದು ನಿಮಗೆ ಜನರಲ್ ಸೈನ್ಸ್ ಅನ್ನೇ ಕೊಟ್ಟಿದ್ದಾನೆ. ಮೇನ್ಸ್ ಹಿಡಿದು KS ತಗೊಂಡ್ರು ಅಥವಾ SSC RRB ತಗೊಂಡ್ರು ಏನ್ ಸಿಲೆಬಸ್ ಇದೆಯಲ್ಲ ಅದೇ ಸಿಲೆಬಸ್ ಇಲ್ಲಿ ಕೊಟ್ಟಿದ್ದಾನೆ. ಸಿಲೆಬಸ್ ಬಗ್ಗೆ ಆಮೇಲೆ ನೋಡೋಣ. ಸೊ ನನ್ನ ಬಗ್ಗೆ ಹೇಳೋದಾದ್ರೆ, ನನ್ನ ಹೆಸರು ಬಂದು ರವಿಕಾಂತ್ ವೈಕೆ ಅಂತ ಹೇಳಿ. ಸೊ ಹುಟ್ಟಿದ್ದು ತುಮಕೂರಲ್ಲಿ, ಬೆಳೆದಿದ್ದೆಲ್ಲ ಮಂಡ್ಯ ಡಿಸ್ಟಿಕ್ ಅಲ್ಲಿ ಮತ್ತೆ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ, ಒಟ್ಟು ಓದಿದೆಲ್ಲ ಹಾಸನಲ್ಲಿ. ನಾನು ಎಕ್ಸಾಮ್ ಪ್ರಿಪ್ರೇಷನ್ ಎಲ್ಲ ಮಾಡಿದ್ದು ಧಾರವಾಡಲ್ಲಿ, ವರ್ಕ್ ಮಾಡೋದು ಇಲ್ಲೇ ಬೆಂಗಳೂರಲ್ಲಿ. ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದೀನಿ, ಸರಿನಾ. ತುಮಕೂರಲ್ಲಿ ಕುಣಿಗಲ್ ತಾಲೂಕು, ಮಂಡ್ಯದಲ್ಲಿ ನಾಗಮಂಗಲ ತಾಲೂಕು, ಉತ್ತರ ಕನ್ನಡದಲ್ಲಿ ಅಂಕೋಲ ತಾಲೂಕು, ಧಾರವಾಡಲ್ಲಿ ಸಪ್ತಾಪುರ, ಬೆಂಗಳೂರಲ್ಲಿ ಸದ್ಯಕ್ಕೆ ಹತ್ತಿಗುಪ್ಪೆ, ಸರಿನಾ. ಇದು ಮಂಡ್ಯದಲ್ಲಿ ನಾಗಮಂಗಲ ತಾಲೂಕು. ಇದು ನಮ್ ಸಣ್ಣ ಪರಿಚಯ. ಸ್ವಲ್ಪ ನಿಮ್ದು ನಂಗೆ ಹೇಳ್ಬಿಟ್ರೆ ನಂಗೂ ಗೊತ್ತಾಗ್ಬಿಡುತ್ತೆ. ನಮ್ಮ ಸ್ಟೂಡೆಂಟ್ ಇವರು. ಕುತ್ಕೊಂಡು ಹೇಳಿ, ಯಾರು ನಿಂತ್ಕೋಬೇಡಿ, ಬ್ಯಾಕ್ ಸೈಡಿಗೆ ಇಟ್ಬೇಡಿ. ಹಾ, ನಿಮ್ ನೇಮ್ ಮತ್ತೆ ನಿಮ್ಮ ತಾಲೂಕು ಒಂದು ಹೇಳ್ಬಿಡಿ ಸಾಕು. ತುಮಕೂರು. ಓಕೆ ಸರ್. ಶಿರಾ. ಎಲ್ರಿ? ಕುಣಿಗಲ್ ಹತ್ರ ಯಡಿಯೂರ ಮಾರ್ಕೊನಹಳ್ಳಿ ಹತ್ರ ಕಂಡ್ರಿ ನಮ್ದು. ಯಡಿಯೂರ ಹತ್ರ ಎಲ್ಲಿ? ಆಮೇಲೆ ಮಾತಾಡೋಣ ಬಿಡಿ. ಹೇಳಿ. ಓಕೆ, ಮಾನವಿ. ಓಕೆ ಸರ್. ಮೇಡಮ್ ನೀವು? ರಾಯಚೂರು. ಓಕೆ ಸರ್. ಓಕೆ. ಹಾಂ, ಓಕೆ ಸರ್. ಸರ್ ನಿಮ್ದು? ರಮೇಶ್ ಅವರು ಎಲ್ಲ ಅಥಾರಿಟಿ ನಿಮ್ದೇ ಅಲ್ಲಪ್ಪ. ಓಕೆ, ಮ್ಯಾಂಡೇಟರಿ ಕೇಳಬೇಕು, ಕೇಳಿದ್ದೀನಿ. ಸೊ ಸಿಲೆಬಸ್ನ ನೀವು ನೋಡೋದಾದ್ರೆ, ಲ್ಯಾಂಡ್ ಸರ್ವೇರ್ ಕೊಟ್ಟಿರೋದು ಮ್ಯಾಗ್ನೆಟಿಸಮ್ ಅಂತ ಒಂದು ಚಾಪ್ಟರ್ ಕೊಟ್ಟಿದ್ದಾನೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾನೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ವಿದ್ಯುತ್ ಕಾಂತಿ ವಿಕಿರಣ ಅಂತ ಕೊಟ್ಟಿದ್ದಾನೆ, ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕೊಟ್ಟಿದ್ದಾನೆ, ಡೈನಮಿಕ್ಸ್ ಅಂತ ಕೊಟ್ಟಿದ್ದಾನೆ, ಹೀಟ್ ಕೊಟ್ಟಿದ್ದಾನೆ, ಲೈಟ್ ಕೊಟ್ಟಿದ್ದಾನೆ, ಸೌಂಡ್ ಕೊಟ್ಟಿದ್ದಾನೆ, ಗ್ರಾವಿಟೇಷನ್ ಕೊಟ್ಟಿದ್ದಾನೆ. ಒಟ್ಟು 10 ಚಾಪ್ಟರ್ ಇಟ್ಟಿದ್ದಾನೆ. ಎಲ್ಲ ಬೇಸಿಕ್ಸ್ ಇಟ್ಟಿದ್ದಾನೆ. ಸೊ ಇಲ್ಲಿ ಯಾವ್ದು ಅಂತ ಟಫ್ ಯಾವ್ದು ಇಲ್ಲ. ಸೊ ನಿಮಗೆ ಸಿಲೆಬಸ್ ಅಲ್ಲಿರೋ ಪ್ರಕಾರ 20% ಎಕ್ಸಾಮ್ ಅಲ್ಲಿ ಬರುತ್ತೆ, 20 ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ ನೀವು, ಸರಿನಾ. ಸೊ ಅದ್ರಲ್ಲಿ ನಾನ್ ನಿಮಗೆ ಫಸ್ಟ್ ಡೈನಾಮಿಕ್ಸ್ ಇಂದಾನೆ ಶುರು ಮಾಡ್ತೀನಿ, ಆಯ್ತಾ. ಅಂದ್ರೆ ಲೆಂತಿ ಚಾಪ್ಟರ್ನ ಫಸ್ಟ್ ಮುಗಿಸ್ಬಿಟ್ರೆ ಒಂದು ಸಮಾಧಾನ, ಆಯ್ತಾ. ಸಣ್ಣದೆಲ್ಲ ಆಮೇಲೆ ಹೇಳ್ಕೊಳಕ್ ಬರುತ್ತೆ. ಲೆಂತಿ ಚಾಪ್ಟರ್ ಅಂದ್ರೆ ಡೈನಾಮಿಕ್ಸ್ ಇದೆ, ಅದು ಬಿಟ್ಟರೆ ಲೈಟ್ ಸ್ವಲ್ಪ ಲೆಂತ್ ಇದೆ. ಸೊ ಅದಕ್ಕೆ ಲೆಂತಿ ಚಾಪ್ಟರ್ನ ಫಸ್ಟ್ ಮುಗಿಸೋಣ. ಸೊ ನಿಮಗಿರೋ ಡೌಟ್ ಅನ್ನ, ಏನು ಬ್ಯಾಚ್ ಹೆಂಗಿರುತ್ತೋ ಏನಿರುತ್ತೋ ಅನ್ನೋದಕ್ಕಿಂತ ಮುಂಚೆ ನಾನೇ ಸ್ವಲ್ಪ ಕ್ಲಿಯರೆನ್ಸ್ ಕೊಟ್ಬಿಡ್ತೀನಿ ನಿಮ್ಗೆ. ನಿಮ್ಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಹೇಳ್ತೀನಿ ನಾನು ನಿಮ್ಗೆ. ಬಟ್ ಮೆಜಾರಿಟಿ ಅವ್ರು ಹೇಳಿರೋ ಪ್ರಕಾರ ಕನ್ನಡದವ್ರು ಜಾಸ್ತಿ ಇರಿ, ಕನ್ನಡದಲ್ಲಿ ಬೇಕು ಸರ್, ಇಂಗ್ಲಿಷ್ ಮೀಡಿಯಂ ಅವರು ಇಂಗ್ಲಿಷ್ ನಾವು ಕೊಡ್ತೀನಿ ಅಂದಿರೋ. ಬಟ್ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಹಿಂಗ್ ತಗೊಂಡ್ರೆ, ಸೊ ನಿಮಗೆ ಮೆಜಾರಿಟಿ ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿರ್ತೀನಿ, ಪ್ಲಸ್ ಇಂಗ್ಲಿಷ್ ಅಲ್ಲೂ ಕೊಟ್ಟಿರ್ತೀನಿ. ಕಾಣಿಸ್ತಾ ಇದೆಯಾ? ಇದು NCERT ಇಮೇಜ್ ಇದು. ಸೊ ನಿಮಗೆ ಇಂಗ್ಲಿಷ್ ಅಲ್ಲಿ ಹೇಳಿರ್ತೀನಿ, ನಿಮ್ಗೆ ಕನ್ನಡದಲ್ಲೂ ಕೊಟ್ಟಿರ್ತೀನಿ. ನೀವು ಅದ್ರಲ್ಲಿ ಯಾವ್ದು ಬೇಕಾದ್ರೆ ಕಾಪಿ ಮಾಡ್ಕೋಬಹುದು. ಕಾಣಿಸ್ತಾ ಇದೆಯಾ? ಮತ್ತೆ ನಿಮಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ನಾನೇ ಮಾಡಿಸ್ತೀನಿ. ರಿಲೇಟೆಡ್ ಪ್ರಾಬ್ಲಮ್ಸ್ ಏನ್ ಪಾಸಿಬಿಲಿಟೀಸ್ ಇರುತ್ತಲ್ಲ, ಅದು ಪ್ರಾಬ್ಲಮ್ಸ್ ನಾನೇ ಮಾಡಿಸ್ತೀನಿ. ಸಿಲೆಬಸ್ ಏನ್ 20% ಫಿಸಿಕ್ಸ್ ಇದೆಯಲ್ಲ ಕಂಪ್ಲೀಟ್ ಮುಗಿಸ್ಕೊಡ್ತೀನಿ, ಅರ್ಥ ಆಯ್ತಲ್ಲ. ಸೊ ನಿಮಗೆ ಸಿಲೆಬಸ್ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಅರ್ಥ ಆಯ್ತಾ. ಸೊ ಅದಕ್ಕಿಂತ ಮುಂಚೆ ನೀವಿಲ್ಲಿ ಕ್ಲಾಸ್ ಏನು ಈ ಪ್ರಣತಿ ಅಕಾಡೆಮಿ ಇನ್ನು ವಿಜಯನಗರದ ನೋಡ್ತಾ ಇದೀರಲ್ಲ, ಸೊ ನಿಮ್ ಫ್ರೆಂಡ್ಸು ಯಾರು ಇದ್ರೆ ಅವ್ರನ್ನ ಮರ್ಯಾದೆಲ್ಲ ಏನ್ ಮಾಡಿಸಿ, ನಿಮ್ ಫ್ರೆಂಡ್ಸ್ಗೂ ಸ್ವಲ್ಪ ರೆಫರ್ಸ್ ಮಾಡಿಸ್ಬಿಟ್ಟು ಜಾಯಿನ್ ಮಾಡಿಸಿ, ಗೊತ್ತಾಯ್ತಾ. ಸೊ ಮತ್ತೆ ರೆಫರೆನ್ಸಿಗೆ ಏನಾರ ಹೇಳ್ಬೇಕಂತ ಕೇಳಿದ್ರೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ನೋಡಿರ್ಬೋದು. ಸೊ ಬುಕ್ಸ್ ಯಾರ ತಗೊಳ್ಳೋರ್ ಪ್ಲಾನ್ ಇದ್ರೆ ನಾನು ಇವತ್ತೊಂದು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ, ನಾಳೆಯಿಂದ ಡೈರೆಕ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಬುಕ್ಸ್ ಯಾರು ನೋಡೋರಿದ್ರೆ ಅಲ್ಲಿ ಇಟ್ಟಿದ್ದೀನಿ. ಸೊ ಈ ಬುಕ್ಸ್ ನ ತಗೊಂಡ್ರೆ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಕವರೇಜ್ ಆಗುತ್ತೆ, RK ಸೈನ್ಸ್ ಅಂತ ಹೇಳಿ. ಸೊ ಮತ್ತೆ ನೀವ್ ಎಷ್ಟು ಥಿಯರಿ ಓದ್ತೀರಾ ಅಷ್ಟೇ ನಿಮಗೆ MCQ ಸಾಲ್ವ್ ಮಾಡ್ತಕ್ಕಂಥದ್ದು ಅಷ್ಟೇ, ಓಕೆನಾ. MCQ ಸಾಲ್ವ್ ಮಾಡ್ತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಗೊತ್ತಾಯ್ತಾ. ಸೊ ಅದಕ್ಕೇನೆ ನಿಮಗೆ ಏನು MCQ ಸಾಲ್ವ್ ಮಾಡ್ತಕ್ಕಂತ ಹೇಳಿದ್ನಲ್ಲ, ಇನ್ನೊಂದು ಟೆಲಿಗ್ರಾಮ್ ಚೆನ್ನಾಗಿ ಕಾಣಿಸ್ತಾ ಇದೆ RK ಸೈನ್ಸ್ ಅಂತ ಹೇಳಿ, ಅದಕ್ಕೆ ಜಾಯ್ನ್ ಆಗಿ. ಕೆಲವೊಬ್ರು ಆಗಿದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇಲ್ಲ ಕೂತಿದ್ದಾರೆ, ಆಗಿದ್ದಾರೆ. ನಿಮಗೆ ಡೈಲಿ 6 to 9 PM ಕ್ವಿಜ್ ಇರುತ್ತೆ, ಫ್ರೀ ಕ್ವಿಜ್ ಇರುತ್ತೆ,
ಸರಿನಾ? ಹತ್ತತ್ತೆ ಕ್ವಶನ್ಸ್ ಇರುತ್ತೆ. ಹತ್ತೇ ಅಲ್ವಾ ಸರ್ ಅಂತ ಅನ್ಕೋಬೇಡಿ, ತಿಂಗಳಿಗೆ 300 ಕ್ವಶನ್ಸ್ ಆಯ್ತು. ಸರಿನಾ? ನಿಮಗೆ ಅದ್ರಲ್ಲಿ ನಾನು ನಿಮಗೆ ಸೆಂಟ್ರಲ್ಸ್ ಸ್ಟೇಟ್ಸ್ ಎಲ್ಲ ಸಿಲೆಬಸ್ ಕವರ್ ಮಾಡ್ಕೊಂಡು ಏನ್ ಮಾಡ್ತಿರ್ತೀನಿ, ಕ್ವಶನ್ಸ್ ಇರುತ್ತೆ. ನೀವೇನ್ ಮಾಡ್ಕೊಳ್ಳಿ, ಕ್ವಿಜ್ ನ ಬೇಕಾದ್ರೆ ಅಲ್ಲಿ ಅಟೆಂಡ್ ಹಾಕೊಳ್ಳಿ. ನೋಡಿ 10 ಕ್ವಶನ್ಸ್ ನೋಡಿ ಹೆಂಗೆ ಮೇಡಮ್, ಕ್ವಾಲಿಟಿ ಇದೆಯಾ ಮೇಡಮ್ ಇಲ್ವಾ? ಸರಿನಾ? ಸೊ ಅಟೆಂಡ್ ಹಾಕೊಳ್ಳಿ, ನಿಮ್ಗೆ ಇಲ್ಲಿ ಕ್ವಶನ್ಸ್ ಎಲ್ಲ ಆಗತ್ತೆ. ಮತ್ತೆ ಈ ಬ್ಯಾಚ್ ಅಲ್ಲಿ ಮಾಡಲ್ವಾ ಅಂತ ಕೇಳ್ಬೇಡಿ, ಫುಲ್ ಬ್ಯಾಚ್ ಮುಗಿದ್ಮೇಲೆ ಒಂದು 100-150 ಕ್ವಶನ್ಸ್ ನ ನಿಮ್ಗೆ ಏನು ಲ್ಯಾಂಡ್ ಸರ್ವೆಗೆ ರಿಲೇಟೆಡ್ ಇದೆಯಲ್ಲ ಆ ಕ್ವಶನ್ಸ್ ನ ನಾನು ಸಪ್ರೇಟ್ ತೆಗೆದು ಒಂದು ಕ್ಲಾಸ್ ಪೂರ್ತಿ ಅದನ್ನೇ ಡಿಸ್ಕಸ್ ಮಾಡಿ ಕೊಡ್ತೀನಿ. ಅದು ಬಿಟ್ಟಂತೆ ಎಕ್ಸ್ಟ್ರಾ ಇದು ಈ ಬ್ಯಾಚ್ ಥಿಯರಿ ಮುಗಿದ್ಮೇಲೆ ಮತ್ತೆ MCQ ನಾನು ಮಾಡ್ಕೊಡ್ತೀನಿ. ಸರಿನಾ? ಅದು ಬಿಟ್ಟಂತೆ ಟೆಲಿಗ್ರಾಮ್ ಜಾಯ್ನ್ ಆಗಿರೋದಾಗಿ ಸೊ ಯೂಟ್ಯೂಬ್ ಸಹ ನಿಮ್ಗೆ ಸಿಗುತ್ತೆ. ಸೊ ಪ್ರಣತ್ ಅಕಾಡೆಮಿ ಅಂತ ಯೂಟ್ಯೂಬ್ ಇರೋದು, ಸೊ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡಿದ್ರೆ ಇಲ್ಲೂ ಸಹ ನಿಮ್ಗೆ ನಾರ್ಮಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಬುಕ್ ನ ರೆಫರ್ ಮಾಡೋರು ಈ ಬುಕ್ ನ ರೆಫರ್ ಮಾಡ್ಕೊಳ್ಳಿ. ಸೊ ಅದು ಬಿಟ್ಟಂತೆ ಕ್ಲಾಸ್ ಮಾಡ್ಬೇಕಾರೆ ನೀವೇನಾರ ಡೌಟ್ಸ್ ಕೇಳಿದ್ರೆ ನಾನೇನೋ ಅನ್ಕೊಂಡ್ಬಿಡ್ತೀನೇನೋ, ನಾನ್ ನಿಮ್ಗೇನೋ ಅನ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಯಾರು ಏನು ವರಿ ಮಾಡಕ್ ಹೋಗ್ಬೇಡಿ. ಕೆಲವೊಬ್ರು BA ಬ್ಯಾಕ್ ಗ್ರೌಂಡ್ ಅವ್ರು ಇರ್ತೀರಿ, ಯಾರು ಇದೀರಾ? ಇಲ್ಲಾರು ಇಲ್ಲ, ಒಬ್ರು ಇರ್ತಾರೆ. ಕೆಲವೊಬ್ರು ಫ್ರೀ ಆಗಿ ಇದ್ಕೊಟ್ಟಿರೋದ್ರಿಂದ ಮೀನ್ಸ್ ಲ್ಯಾಂಡ್ ಸೇವರ್ ಅಂದ್ಮೇಲೆ ಸೈನ್ಸ್ ಅವ್ರು ಇರ್ತೀರಿ. ಸೊ ಸೈನ್ಸ್ ಓದಿದ್ರು ನೀವು ಜನರಲ್ ಸೈನ್ಸ್ ನ ಲಾಸ್ಟ್ ಯಾವಾಗ ಓದಿರ್ತೀರಿ ಅಂದ್ರೆ PUC ಅಥವಾ SLC. ಕೆಲವೊಬ್ರು ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಇದ್ರೆ ನೀವು ಲಾಸ್ಟ್ ಯಾವಾಗ ಓದಿರ್ತೀರಿ ಜನರಲ್ ಸೈನ್ಸ್ ನ, ತುಂಬಾ ಹಿಂದೆನೆ ಓದಿರ್ತೀರಿ, ಹೌದಾ? ಸೊ ಅದಕ್ಕೇನೆ ಏನೇ ಚಿಕ್ಕ ಡೌಟ್ ಏನೇ ಬಂದ್ರು ನೀವು ಅಲ್ಲೇ ಏನ್ ಮಾಡ್ಕೊಳ್ಳಿ, ಸೊ ಇದ್ ಯಾಕೆ ಹಿಂಗೆ, ಇದ್ ಯಾಕೆ ಹಿಂಗಲ್ಲ, ಏನೇ ಡೌಟ್ಸ್ ಬಂದ್ರು ನೀವು ಆರಾಮಾಗಿ ಕ್ವಶನ್ಸ್ ನ ಕೇಳ್ಬೋದು. ಕ್ವಶನ್ ಕೇಳೋದಕ್ಕೆ ಯಾರು ನಾಚ್ಕೊಳಕ್ ಹೋಗ್ಬೇಡಿ. ನಾನು ಇಲ್ಲಿ ಯಾರಿಗೂ ಹುಡುಗರಿಗೆ ಹೆಣ್ಣು ನೋಡ್ತಾ ಇಲ್ಲ, ಹೆಣ್ಮಕ್ಳಿಗೆ ನಾನು ಯಾರಿಗೂ ಗಂಡು ನೋಡ್ತಾ ಇಲ್ಲ. ಕ್ವಶನ್ ಕೇಳೋದಕ್ಕೆ ನಾಚ್ಕೊಳಕ್ ಹೋಗ್ಬೇಡಿ. ಒಮ್ಮೆ ಪ್ರಶ್ನಿಸೋನು ಅವಾಗ ಮಾತ್ರ ಮೂರ್ಖ ಆಗ್ತಾನಂತೆ, ಯಾವತ್ತೂ ಕ್ವಶನ್ ಮಾಡ್ದೇನೋ ಜೀವನ ಪೂರ್ತಿ ಮೂರ್ಖ ಆಗ್ತಾನಂತೆ. ಅವಾಗಷ್ಟೇ ಮೂರ್ಖ ಆಗೋದ್ರಲ್ಲಿ ಅರ್ಥ ಇರುತ್ತೆ, ಜೀವನ ಪೂರ್ತಿ ಮೂರ್ಖ ಆಗೋದ್ರಲ್ಲಿ ಅರ್ಥ ಇರಲ್ಲ. ಸರಿನಾ? ಸೊ ಇಂಟ್ರೊಡಕ್ಷನ್ ಕ್ಲಾಸ್ ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಬಿಟ್ಟಂತೆ ಮಾಡ್ಬೇಕಾದ್ರೆ ಏನೇ ಡೌಟ್ಸ್ ಬಂದ್ರು ನೀವು ಆರಾಮಾಗಿ ಏನ್ ಮಾಡಿ ನನಗೆ ಕೇಳಿ. ಇದು ನಾನು ಮತ್ತೆ ನೋಟ್ಸ್ ನಾನು ನಿಮ್ಗೆ PDF ಫಾರ್ಮ್ ಅಲ್ಲಿ ಕೊಡ್ತೀನಿ. ಬರ್ಸಷ್ಟು ನಿಜ ಟೈಮ್ ಇಲ್ಲ. ಏನಾರ PDF ಫಾರ್ಮ್ ಅಲ್ಲಿ ಕೊಡಕ್ ಆಗ್ತಿಲ್ಲ ಅಂತ ಕೇಳಿ ರಿಟರ್ನ್ ಬರ್ದಿರ್ತೀನಿ ಅಂತ ಡಿಕ್ಟೇಟ್ ಮಾಡ್ತೀನಿ, ನೀವು ಅದನ್ನ ಬರ್ಕೋಬಹುದು. ಸರಿನಾ? PDF ನಿಮ್ಗೆ ಇಂಗ್ಲಿಷ್ ಅಲ್ಲೂ ಕೊಡ್ತೀನಿ. ಇಂಗ್ಲಿಷು ಅವ್ರ ಮೆಟೀರಿಯಲ್ಸ್ ಕೊಡ್ತಾರಂತೆ. ಇಂಗ್ಲಿಷ್ ಬೇಕಂದ್ರೆ ಸರ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ, ನೀವು ಅದನ್ನ ಬೇಕಾದ್ರೆ ನೋಡ್ಕೊಂಡ್ ಬರ್ಕೋಬಹುದು ಸರ್. ಇಂಗ್ಲಿಷ್ ಅಲ್ಲಿ ಅಂತೂ ಹೇಳ್ತೀನಿ, ನಿಮ್ಗೆ ಏನಾರು ನೀವು ಮಾತಾಡ್ತಾ ಗೊತ್ತಾಗತ್ತೆ ನಿಮ್ಗೆ. ಕನ್ನಡದಲ್ಲ ಕೊಟ್ಟಿದ್ರು ಇಂಗ್ಲಿಷ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನೀವು ಅವ್ರಿಗೂ ಆನ್ಲೈನ್ ಅವೈಲಬಲ್ ಇದೆ ತಾನೆ ಅವ್ರಿಗೂ. ಸೊ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ ಸರ್, ನೀವು ಅದನ್ನ ನೋಡ್ಕೊಂಡು ನೋಟ್ಸ್ ಮಾಡ್ಕೊಂಡ್ರೆ ಮುಗಿಯುತ್ತೆ. ಸರಿನಾ? ಸೊ ಬೋತ್ ಬೈ ಎರಡೂ ಹೇಳ್ತೀನಿ, ಯಾಕಂದ್ರೆ ಪ್ಯೂರ್ ಕನ್ನಡದ ಹೇಳಕ್ ಬರಲ್ಲ, ಪ್ಯೂರ್ ಇಂಗ್ಲಿಷ್ ಹೇಳಕ್ ಬರಲ್ಲ. ನಿಮ್ಗೆ ಎರಡು ಮಾಡ್ಕೊಂಡು ಹೇಳ್ಬೇಕಾಗ್ತಿ, ಇಬ್ರು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸರಿನಾ? ಸೊ ಡೈನಾಮಿಕ್ಸ್ ಅಲ್ಲಿ ನಿಮ್ಗೆ ಸರಿ ಸ್ಟಾರ್ಟ್ ಮಾಡೋಣ ಚಾಪ್ಟರ್. ಇದು ಇಂಟ್ರೊಡಕ್ಷನ್. ಸೊ ನೀವು ಬನ್ನಿ, ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಅವ್ರನ್ನೂ ಕರ್ಕೊ ಬನ್ನಿ. ನಿಮ್ಗೆ ಈ ವೀಕು ಅಂದ್ರೆ ಇವತ್ತು ನಾಳೆ ನಾಡ್ದು 3 ದಿನ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ಅಥವಾ 30th ಇಂದ ನಿಮಗೆ ಇನ್ನೊಂದು ಕ್ಲಾಸ್ ಇರುತ್ತೆ. ಈ ಮಂತ್ ಅಲ್ಲಿ ಈ ವೀಕ್ ಅಲ್ಲಿ 3 ಕ್ಲಾಸ್ ಅಷ್ಟೇ. ಸರಿನಾ? ಆಫ್ಲೈನ್ ಕ್ಲಾಸ್ ಎಲ್ಲೂ ಮೆಜಾರಿಟಿ ಮಾಡಕ್ ಹೋಗಲ್ಲ, ಅಟೆಂಡ್ ಆಗ್ತಿರ್ ನೀವು ಪುಣ್ಯ ಅಂತ ತಿಳ್ಕೊಂಡು ಆನ್ಲೈನ್ ಅಷ್ಟೇ ಮಾಡೋದು ನಾವು ಆಕ್ಚುಲಿ. ಸೊ ನಾನು ಆಫ್ಲೈನ್ ಅಷ್ಟು ಮಾಡಕ್ ಹೋಗೋದಿಲ್ಲ, ಬಟ್ ಗೊತ್ತಿರೋರು ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ. ಸರಿ, ಇವತ್ತಿನ ಚಾಪ್ಟರ್ ಅಲ್ಲಿ ಡೈನಾಮಿಕ್ಸ್ ಅನ್ನ ಶುರು ಮಾಡೋಣ. ಓಕೆನಾ? ಓಕೆ, ಜೋಶ ಇಲ್ಲ, ಸರಿ ಬಿಡಿ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಗೆ ಫಸ್ಟ್ ನ್ಯೂಟನ್ಸ್ ಲಾಸ್ ಇಂದ ಶುರು ಮಾಡ್ತೀನಿ. ಡೈನಾಮಿಕ್ಸ್ ಅಲ್ಲಿ ನಿಮ್ಗೆ ಮೋಷನ್ ಇದೆ, ಪೆಂಡುಲಮ್ ಇದೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅಂತಿದೆ, ಮತ್ತೆ ಇದ್ರಲ್ಲಿ ಗ್ರಾವಿಟಿ ಚಾಪ್ಟರ್ ಸ್ವಲ್ಪ ಇಟ್ಟಿದ್ದಾನೆ. ಅದ್ ಯಾಕೆ ಇಟ್ಟಿದ್ದಾನೆ ನಂಗೆ ಗೊತ್ತಿಲ್ಲ. ಗ್ರಾವಿಟೇಷನ್ ಅಂತ ಒಂದು ಸಪ್ರೇಟ್ ಚಾಪ್ಟರ್ ಇದೆ, ಅಲ್ಲಿದ್ದು ತೆಗೆದ್ಬಿಟ್ಟು ಮತ್ತೆ ಇಲ್ಲಿ ಏನ್ ಮಾಡಿದ್ದಾನೆ, ಡೈನಾಮಿಕ್ಸ್ ಅಲ್ಲಿ ಸ್ವಲ್ಪ ಗ್ರಾವಿಟಿ ಇಟ್ಟಿದ್ದಾನೆ. ಅದಕ್ಕೆ ಏನ್ ಮಾಡ್ತೀನಿ, ಈ ಚಾಪ್ಟರ್ ಗ್ರಾವಿಟೇಷನ್ ಚಾಪ್ಟರ್ 10ನೇ ಚಾಪ್ಟರ್ ಗ್ರಾವಿಟಿ ಇದೆ, ಇದಾದ್ಮೇಲೆ ಅದ್ ಮಾಡ್ಬಿಟ್ಟು ಒಟ್ಟಿಗೆ ಸಿಲೆಬಸ್ ನ ಕವರ್ ಮಾಡ್ಬಿಡೋಣ. ಸದ್ಯಕ್ಕೆ ಇವಾಗ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ನ್ಯೂಟನ್ಸ್ ಲಾಸ್ ಇಂದ ಶುರು ಮಾಡ್ಕೊಂಡು ಹೋಗೋಣ. ಸರಿನಾ? ಸೊ ಸರಿ, ನ್ಯೂಟನ್ಸ್ ಲಾಸ್ಗೆ ಹೋಗೋಕ್ಕಿಂತ ಮುಂಚೆ, ಸರಿನಾ, ನ್ಯೂಟನ್ಸ್ ಲಾಸ್ಗೆ ಬರೋಕ್ಕಿಂತ ಮುಂಚೆ ಆಕ್ಚುಲಿ ಇದನ್ನ ನಾವು ಮೋಷನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನಿಮ್ಗೆ ಡೈನಾಮಿಕ್ಸ್ ಅಂತ ಕರೆದಿದ್ದಾನೆ, ಬಟ್ ಇದು ಬರ್ತಕ್ಕಂಥದ್ದು ಯಾವ್ದ್ರಲ್ಲಪ್ಪ ಅಂತ ಹೇಳಿದ್ರೆ ಮೋಷನ್ ಅಂತಕ್ಕಂಥ ಚಾಪ್ಟರ್ ಅಲ್ಲಿ ಏನಾಗಿರುತ್ತೆ ನಿಮ್ಗೆ ಈ ಸಿಲೆಬಸ್ ಬರ್ತಕ್ಕಂಥದ್ದು. ಸರಿನಾ? ಸೊ ಏನಿದು ಮೋಷನ್ ಅಂತ ಹೇಳಿದ್ರೇನು? ಸರಿನಾ? ಚಲಿಸುವ ಕ್ರಿಯೆ ಅಥವಾ ಪ್ರಕ್ರಿಯೆ, ಅದಕ್ಕೆ ಮೋಷನ್ ಅಂತ ಹೇಳೋದು. ಒಂದ್ ವಸ್ತು ನೋಡಿ, ವಸ್ತು ಅಂತ ಹೇಳಿದ್ರೆ ಒಂದ್ ಬಾಟ್ಲ್ ಆಗ್ಬೇಕು ಅಥವಾ ಏನೋ ಆಗ್ಬೇಕಂತಲ್ಲ. ವಸ್ತು ಅಂತ ಹೇಳಿದ್ರೆ ನಾನ್ ತಗೊಂಡ್ರು ಒಂದ್ ವಸ್ತುನೆ, ನೀವು ಒಂದ್ ವಸ್ತುನೆ, ಟೇಬಲ್ ಒಂದ್ ವಸ್ತುನೆ, ಈ ಬಾಟ್ಲು ತಗೊಂಡ್ರು ಒಂದ್ ವಸ್ತುನೆ. ಸರಿನಾ? ಸೊ ಬಟ್ ಫಿಸಿಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಕೇಳಿದ್ರೆ ಒಂದ್ ವಸ್ತು ಅಂತ ತಗೋತೀವಿ. ವಸ್ತು ಅಂತ ಅಂದ್ರು ಅದೇನೆ, ಕಾಯ ಅಂತ ಹೇಳಿದ್ರು ಅದೇನೆ, ದೇಹ ಅಂತ ಹೇಳಿದ್ರು ಅದೇನೆ, ಬಾಡಿ ಅಂದ್ರು ಅದೇನೆ, ಆಬ್ಜೆಕ್ಟ್ ಅಂದ್ರು ಅದೇನೆ, ಎಲ್ಲ ಒಂದೇ. ಬಟ್ ಏನಾರ ಆಗಿರ್ಬೋದಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ
ಈಗ ನನ್ನ ಹೆಸರು ಕೊಡಕ್ ಬರಲ್ಲ, ರವಿಕಾಂತ್ ಕ್ರಿಯೆ ಅಥವಾ ಮೂವ್ಮೆಂಟ್ ಆಗ್ತಿರೋ ಪ್ರಕ್ರಿಯೆ ಅಂತ ಹೇಳಕ್ ಬರಲ್ಲ. ಅದಕ್ಕೆ ಒಂದು ವಸ್ತು ಅಂತ ತಗೋತೀವಿ. ವಸ್ತು ಅಂತ ಹೇಳಿದ್ರೆ ಏನಾರ ಆಗಿರ್ಬೋದು. ಈಗ ನಿಮಗಾರ ಎಕ್ಸಾಂಪಲ್ ತಗೊಳ್ಳಿ, ಚಲಿಸುವ ಕ್ರಿಯೆ ಅಂತ ಹೇಳ್ತೀವಿ ಅಥವಾ ಪ್ರಕ್ರಿಯೆ ಅಂತ ಕರಿತೀವಿ, ಸರಿನಾ? ದ ಆಕ್ಷನ್ ಆಫ್ ಪ್ರೋಸೆಸ್ ಆಫ್ ಮೂವಿಂಗ್ ಆರ್ ಬೀಯಿಂಗ್ ಮೂವ್ಡ್. ಚಲಿಸಿರ್ಬೇಕು ಅಥವಾ ಚಲಿಸ್ತಾ ಇರ್ಬೇಕು, ಮೂವ್ ಆಗಿರ್ಬೇಕು ಅಥವಾ ಮೂವ್ಮೆಂಟ್ ಆಗ್ತಾ ಇರ್ಬೇಕು, ಅಂತದಕ್ ನಾವೇನಂತ ಹೇಳ್ತೀವಿ, ಮೋಷನ್ ಅಂತ ಹೇಳಿ ಕರಿತೀವಿ. ಸೊ ನಿಮಗೆ ಫಸ್ಟ್ ಲೈನ್ ಅದನ್ನೇ ಕೊಟ್ರ ಸಿಲೆಬಸ್ ಅಲ್ಲಿ. ಸಿಲೆಬಸ್ ಐಡಿಗೆ ಇಡೋಣ, ಒಂದ್ ಸುಮ್ನೆ ಹೇಳ್ದೆ ಮೋಷನ್ ಅಂದ್ರೇನು, ವಾಟ್ ಈಸ್ ಮೋಷನ್ಸ್ ಅಂತ ಹೇಳಿ ಡಿಫ್ಸ್ ಕೊಟ್ಟಿದ್ದಾನೆ. ಆಮೇಲೆ ಏನೇನು ಬರುತ್ತೆ ಸಿಲೆಬಸ್ ಚಾಪ್ಟರ್ ಎಲ್ಲ ಮುಗಿದ ಮೇಲೆ ಹೇಳ್ತೀನಿ, ಅವಾಗ ಯಾವ ಕವರ್ ಆಗಿದೆ ಕವರ್ ಆಗಿಲ್ಲ ಗೊತ್ತಾಗ್ಲಿ. ಈ ಸದ್ಯಕ್ಕೆ ಸೈಡಿಗೆ ಇಟ್ಬಿಡೋಣ. PDF ಇದೆ ಅನ್ಕೋತೀನಿ, ಅವ್ರು ನೋಡ್ಕೊಳ್ಳಿ ಅದನ್ನ, ಸರಿನಾ? ಸೊ ಈ ಒಂದು ಮೋಷನ್ಸ್ ಅಂತ ಬಂದ ತಕ್ಷಣ ಇದು ಫೇಮಸ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಒಟ್ಟು 3 ಲಾಸ್ ಏನಾಗ್ತವೆ ಕಂಡು ಬರ್ತವೆ, ಸರಿನಾ? ಫೇಮಸ್ ನಮ್ಗೆ ಒಟ್ಟು 3 ಲಾಸ್ ಏನಾಗ್ತವೆ ಕಂಡು ಬರ್ತವೆ. ಅದನ್ನ ಒಟ್ಟು 3 ತರ ಡಿವೈಡ್ ಮಾಡ್ತೀವಿ. ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ, ನ್ಯೂಟನ್ ಸೆಕೆಂಡ್ ಲಾ ಅಂತ ಹೇಳ್ತೀವಿ, ನ್ಯೂಟನ್ ಥರ್ಡ್ ಲಾ ಅಂತ ಕರಿತೀವಿ. ಇವಾಗ ನಾವೇನ್ ಮಾಡೋಣ, ನ್ಯೂಟನ್ ಫಸ್ಟ್ ಲಾನ ನೋಡೋಣ, ಸರಿನಾ? ಕನ್ನಡದಲ್ಲಿ ನ್ಯೂಟನ್ ನ ಮೊದಲ ನಿಯಮ ಅಂತ ಹೇಳ್ತೀವಿ, ಸರಿನಾ? ಸೊ ನ್ಯೂಟನ್ ಫಸ್ಟ್ ಲಾಗೆ ನಾವ್ ಇನ್ನೊಂದ್ ಹೆಸರು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಸೊ ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ, ಅಥವಾ ಲಾ ಆಫ್ ಗೆಲಿಲಿಯೋ ಅಂತ ಕರಿತೀವಿ, ಅಥವಾ ಇನ್ನೊಂದು ಸಿಂಪಲ್ ಆಗಿ ಜಡತ್ವದ ನಿಯಮ ಅಂತ ಸಹ ಏನ್ ಮಾಡ್ತೀವಿ ನಾವು ಕರಿತೀವಿ, ಸರಿನಾ? ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ, ಲಾ ಆಫ್ ಗೆಲಿಲಿಯೋ ಅಂತ ಕರಿತೀವಿ, ಸೊ ಅಥವಾ ಜಡತ್ವದ ನಿಯಮ ಅಂತೇಳಿ ನಾವು ಕರ್ಕೋತೀವಿ. ಅರ್ಥ ಆಯ್ತಾ? ಸೊ ಏನ್ ಹೇಳಿ, ಒಂದ್ ಸೆಕೆಂಡ್, ಎಷ್ಟು ದೊಡ್ಡ ಇದ್ರೆ ಕಾಣುತ್ತೆ ಅಂತ ಹೇಳ್ಬಿಡ್ರಿ ಒಂದ್ಸತಿ. ಅಷ್ಟು ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟಿದ್ರೆ ಕಾಣುತ್ತ ನೋಡಿ. ಓಕೆ, ವಸ್ತು ಚಲಿಸ್ತಾ ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ, ಸೊ ಅಥವಾ ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ, ಅಥವಾ ಲಾ ಆಫ್ ಗೆಲಿಲಿಯೋ ಅಂತ ಕರಿತೀವಿ. ಸೊ ಏನ್ ಹಂಗಂದ್ರೆ, ಈಗ ನೋಡಿ, ಇವಾಗ ಒಂದ್ ಕಲ್ಲಿರುತ್ತೆ ಅಂತ ತಿಳ್ಕೊಳ್ಳಿ, ಕಲ್ಲು ಅಥವಾ ಬಂಡೆ ಇರುತ್ತೆ ಅಂತ ತಿಳ್ಕೊಳ್ಳಿ, ಸರಿನಾ? ಇಲ್ಲಿ ಎ ಅಂತಕ್ಕಂಥ ಸ್ಪಾಟ್ ಇಂದ ಏನ್ ಮಾಡ್ಕೋಬೇಕು, ಇಲ್ಲಿ ಬಿ ಅಂತಕ್ಕಂಥ ಸ್ಪಾಟಿಗೆ ಮೂವ್ ಮಾಡ್ಬೇಕು. ನಾನು ಇವಾಗ ಒಂದ್ ಕಲ್ಲಿದೆ, ಎ ಇಂದ ಬಿ ಮೂವ್ ಮಾಡ್ಬೇಕು. ಮೂವ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಇವಾಗ ಹೊರ್ಗಿಂದ ಏನ್ ಮಾಡ್ಬೇಕು, ನನ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತಳ್ಬೇಕು, ಅಥವಾ ಒಂದು ಫೋರ್ಸ್ ಅಪ್ಲೈ ಮಾಡ್ಬೇಕು, ಕರೆಕ್ಟಾ? ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಒಂದು ಕಲ್ಲು ಇಲ್ಲಿಗೆ ಬರುತ್ತೆ, ಅಥವಾ ಈ ಬಾಟ್ಲಿ ಅಂತ ತಿಳ್ಕೊಳ್ಳಿ ಇಲ್ಲಿದೆ. ಸೊ ನಾ ಇಲ್ಲಿಂದ ಇದೆಯಲ್ಲ, ಸೊ ಇಲ್ಲಿಂದ ನಾನು ಏನ್ ಮಾಡ್ಬೇಕು, ಇಲ್ಲಿಗೆ ತರಬೇಕಂತ ಕೇಳಿದ್ರೆ ನಾವು ಪುಷ್ ಮಾಡಿದ್ರೆ ಏನಾಗಿರುತ್ತೆ, ಇಲ್ಲಿಗೆ ಬರುತ್ತೆ. ಇಲ್ಲ ಅಂದ್ರೆ ಅದು ಎಲ್ಲಿರುತ್ತೆ, ಅದೆಲ್ಲಿರುತ್ತೋ ಅಲ್ಲೇ ಇರುತ್ತೆ. ಸೊ ಇದನ್ನೇ ನ್ಯೂಟನ್ ಫಸ್ಟ್ ಲಾ ಅಂತ ಹೇಳೋದು, ಸರಿನಾ? ಹೊರಗಿನ ಬಲ ಪ್ರಯೋಗ ಆಗದ ಹೊರತು ವಸ್ತು ಏನಾಗಿರ್ತದೆ, ತನ್ನ ಸ್ಥಿತಿನಲ್ಲೇ ಮುಂದುವರಿಯುತ್ತೆ. ಹೊರಗಿನ ಬಲ ಪ್ರಯೋಗ ಆದಾಗ ವಸ್ತು ತನ್ನ ಸ್ಥಾನದಲ್ಲಿ ಬದಲಾವಣೆ ಆಗತ್ತೆ. an object remains at rest unless an external force acting upon it ಅಂತ ಹೇಳ್ತೀವಿ. an object remains at rest unless an external force acting upon it. ಹೊರಗಿನ ಬಲ ಪ್ರಯೋಗ ಆಗದ ಹೊರತು ವಸ್ತು ತನ್ನ ಸ್ಥಿತಿಲೇ ಇರುತ್ತೆ, ಹೊರಗಿನ ಬಲ ಪ್ರಯೋಗ ಆದಾಗ ವಸ್ತು ತನ್ನ ಸ್ಥಾನದಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳುತ್ತೆ, ಸರಿನಾ? ಸೊ ಇದನ್ನೇ ನಾವೇನಂತ ಹೇಳಿದ್ರೆ ನ್ಯೂಟನ್ ಫಸ್ಟ್ ಲಾ ಅಂತ ಕರೆಯೋದು. ಇಲ್ಲಿ ಪುಷ್ ಮಾಡಿದ್ರೆ ಏನಾಗಿರುತ್ತೆ, ಎ ಇಂದ ಬಿಗ್ ಹೋಗುತ್ತೆ ಅಂತಂದೆ. ಪುಷ್ ಮಾಡ್ಲಿಲ್ಲ ಅಂದ್ರೆ ಎ ಹತ್ರನೇ ಇರುತ್ತೆ ಅಂತಂದೆ, ಹೌದಾ? ಅಲ್ಲಿ ಎ ಹತ್ರನೇ ಇರುತ್ತೆ ಅಂತ ಹೇಳದ್ನಲ್ಲ, ಅದನ್ನೇ ನಾವೇನಂತ ಹೇಳೋದು ಇನರ್ಷಿಯಾ ಅಂತ ಕರೆಯೋದು. ಇನರ್ಷಿಯಾ ಅಂತ ಕೇಳಿದ್ರೆ ಜಡತ್ವ ಅಂತ ಹೇಳ್ತಾರೆ. ಮನೆಯಲ್ಲಿ ನೀವೇನು ಕೆಲಸ ಮಾಡ್ದಲೆ, ಸರಿನಾ, ಸುಮ್ನೆ ಕೂತಿರ್ತೀರ ಅಂತ ತಿಳ್ಕೊಳ್ಳಿ, ಅವಾಗ ಮೈಗೆ ಏನ್ ಜಡ ಬಂದಿದೆ ನಿನಗೆ, ಏನು ಮಾಡಲ್ವಲ್ಲ ಅಂತ ಬೈತಿರ್ತಾರೆ. ಬೈಸ್ಕೊಂಡಿದ್ದೀರಿ ಯಾರಾದ್ರೂ? ನಾವಂತೂ ತುಂಬಾ ಬೈಸ್ಕೊಂಡಿದ್ದೀವಿ, ಸರಿನಾ? ಈಗ್ಲೂ ಬೈತಿರ್ತಾರೆ, ಹೆಂಗೇನ್ ಮೈಗ್ ಜಡ ಬಂದಿದ್ಯಾ, ಯಾಕೆಲ್ಲೂ ಏನು ಕೆಲಸನೇ ಮಾಡ್ತಾ ಇಲ್ವಲ್ಲ ನೀನು, ಹಂಗ್ ಕೂತಿದ್ಯಲ್ಲ ಅಂತಿರ್ತಾರೆ. ಇನರ್ಷಿಯಾ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಒಂದ್ ವಸ್ತು ಇದ್ದ ಹಾಗೆ ಇರಲು ಇಷ್ಟಪಡ್ತಕ್ಕಂಥ ಗುಣ. ಏನ್ ಆಬ್ಜೆಕ್ಟ್ ರಿಮೈನ್ಸ್ ಅಟ್ ರೆಸ್ಟ್, ರಿಮೈನ್ಸ್ ಅಟ್ ರೆಸ್ಟ್, ರಿಮೈನ್ಸ್ ಇನ್ ಮೋಷನ್, ರಿಮೈನ್ಸ್ ಇನ್ ಮೋಷನ್ ಅಂತ ಹೇಳ್ತೀವಿ. ಅಂದ್ರೆ ವಸ್ತು ಇದ್ದಾಗಿರಲು ಇಷ್ಟಪಡ್ತಕ್ಕಂಥ ಗುಣ, ಚಲಿಸೋ ವಸ್ತು ಚಲಿಸ್ತಾ ಇರುತ್ತೆ, ನಿಂತಿರೋ ವಸ್ತು ನಿಂತಿರುತ್ತೆ ಅಂತ ಹೇಳುತ್ತೆ. ಇವಾಗ ಅದ್ ಹೆಂಗಿರುತ್ತೋ ಹಂಗೆ ಇರಕ್ ಬಿಟ್ಬಿಟ್ವಿ ಅಂತ ತಿಳ್ಕೊಳ್ಳಿ, ಅದನ್ನೇ ನಾವೇನಂತ ಹೇಳುದು ಇನರ್ಷಿಯಾ, ಜಡತ್ವ ಅಂತ ಕರೆಯೋದು, ಸರಿನಾ? ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ, ಸರಿನಾ? ಈ ಒಂದು ಇದನ್ನ ನಾವು ಇನರ್ಷಿಯಾ ಅಂತ ಹೇಳ್ತೀವಿ. ಸೊ ಇವಾಗ ಫಸ್ಟ್ ಲಾ ಡೆಫಿನೇಷನ್ ಯಾವ್ದ್ರ ಮೇಲೆ ಬಂತ ಹೇಳಿ, ಇದ್ರೆ ಕಲ್ಲೇನಾಗಿರ ಅಲ್ಲೇ ಬಿಟ್ರೆ ಅಲ್ಲೇ ಇರುತ್ತೆ, ಇಲ್ಲ ಅಂದ್ರೆ ಅದು ಮೂವ್ ಆಗತ್ತೆ ಅಂತಂದೆ, ಇಲ್ಲ ಅಂತ ಹೇಳಿದ್ರೆ ಅದು ಅಲ್ಲೇ ಇರತ್ತೆ ಅಂತಂದೆ. ಇದೇನ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಲಾ ಇನರ್ಷಿಯಾ ಜಡದ ಬಗ್ಗೆ ಹೇಳ್ತಾ ಇದೆ. ಅದಕ್ಕೆ ನ್ಯೂಟನ್ ಫಸ್ಟ್ ಲಾಗೆ ನಾವ್ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಲಾ ಆಫ್ ಇನರ್ಷಿಯಾ ಅಂತ ಹೇಳೋದು, ಸರಿನಾ? ಸೊ ಇನ್ನೊಂದ್ ಹೆಸರು ಲಾ ಆಫ್ ಗೆಲಿಲಿಯೋ ಅಂತ ಸಹ ಏನ್ ಮಾಡ್ತೀವಿ ನಾವು ಕರಿತೀವಿ, ಯಾವ್ದಕ್ಕೆ, ನ್ಯೂಟನ್ ಫಸ್ಟ್ ಲಾಗೆ, ಸರಿನಾ?
ಇಲ್ಲಿ ಎಕ್ಸಾಂಪಲ್ಸ್ ನಾರ್ಮಲ್ ಆಗಿ ನೋಡಿದ ತಕ್ಷಣ ಅನ್ಸುತ್ತೆ ಎಕ್ಸಾಂಪಲ್ಸ್ ಬರುತ್ತೆ. ಎಕ್ಸಾಂಪಲ್ಸ್ ನ್ಯೂಟನ್ ಫಸ್ಟ್ ಲಾಗಿ ಎಕ್ಸಾಂಪಲ್ ಅಂತ ಹೇಳ್ತೀವಿ, ಬಟ್ ಕ್ವಶನ್ ಪೇಪರ್ಸ್ ಬಹಳ ಅಪ್ಡೇಟ್ ಆಗಿದಾವೆ ಇವಾಗ, ಸರಿನಾ? ಸೊ ನಮ್ಗೆ ಇನರ್ಷಿಯಾದಲ್ಲಿ ಮತ್ತೆ 3 ತರ ಬರುತ್ತೆ, ಸರಿನಾ? ಇನರ್ಷಿಯಾದಲ್ಲಿ ಮತ್ತೆ 3 ತರ ಬರುತ್ತೆ. ಕನ್ನಡ ಮೀಡಿಯಂ ಅವ್ರು ಎಷ್ಟು ಜನ ಇದ್ದೀರಿ? 1 3 4, ಮೆಜಾರಿಟಿ ಕನ್ನಡದಲ್ಲೇ ಬರೀಬೇಕಾಗತ್ತೆ. ಇಂಗ್ಲಿಷ್ ಮೀಡಿಯಂ ಅವರು 2 ಮಾರ್ಕ್. ಓಕೆ, ಸರಿ, ಪರವಾಗಿಲ್ಲ, ನಾನು ಬೈಲಿಂಗ್ವಲ್ ಹೇಳ್ತೀನಿ ನಿಮ್ಗೆ. ಸೊ ಒಂದೇನಪ್ಪಾ ಅಂತ ಕೇಳಿದ್ರೆ ಇದ್ರಲ್ಲಿ ಒಟ್ಟು 3 ಟೈಪ್ಸ್ ಆಫ್ ಇನರ್ಷಿ ಏನಾಗ್ತವೆ ಕಂಡು ಬರ್ತವೆ. 3 ಟೈಪ್ಸ್ ಆಫ್ ಇನರ್ಷಿ ಏನಾಗಿರುತ್ತೆ ಕಂಡು ಬರುತ್ತೆ. ಅಂದ್ರೆ ಜಡತ್ವದಲ್ಲಿ ಮತ್ತೆ 3 ತರ. ಅದ್ ಯಾವ್ಯಾವತ್ತಪ್ಪ ಅಂತ ಹೇಳಿದ್ರೆ, ಒಂದು ಇನರ್ಷಿ ಆಫ್ ರೆಸ್ಟ್ ಅಂತ ಒಂದ್ ಕರಿತೀವಿ, ಇನರ್ಷಿ ಆಫ್ ರೆಸ್ಟ್ ಅಂತೇಳಿ ಒಂದ್ ಹೇಳ್ತೀವಿ, ಸರಿನಾ? ಇನ್ನೊಂದು ಇನರ್ಷಿ ಆಫ್ ಮಾಸ್ ಅಂತ ಒಂದ್ ಕರಿತೀವಿ, ಇನರ್ಷಿ ಆಫ್ ಡೈರೆಕ್ಷನ್ ಅಂತೇಳಿ ಒಂದ್ ಹೇಳ್ತೀವಿ. ಈ ಬುಕ್ಸ್ ಏನಾರ ತಗೊಂಡಿದ್ರೆ ನಿಮಗದ್ರಲ್ಲಿ ಯಾರ ಕೆಲವೊಬ್ರು ಆನ್ಲೈನ್ ಕೇಳ್ತಿರ್ತೀರ, ಅದಕ್ಕೆ ಪೇಜ್ ನಂಬರ್ ಒಂದು ಹೇಳ್ಬಿಟ್ಟಿರ್ತೀನಿ ತಡ್ರಿ. ಸರಿನಾ? ಟೆಕ್ಸ್ಟ್ ಬುಕ್ ಅನ್ನ ಯಾರಾದ್ರೂ ತಗೊಂಡಿದ್ದಾರೆ ಸರಿನಾ? ಪೇಜ್ ನಂಬರ್ 235 ತೆಗಿರಿ. ಸೊ ನೆಕ್ಸ್ಟ್ ಇನರ್ಷಿ ಆಫ್ ಮಾಸ್ ಅಲ್ಲ, ಸಾರಿ, ಇದು ಇನರ್ಷಿ ಆಫ್ ಮೋಷನ್ ಇದು, ಸರಿನಾ? ಇನರ್ಷಿ ಆಫ್ ಮೋಷನ್ ಅಂತ ಕರೀತಿ. ಇನರ್ಷಿ ಆಫ್ ರೆಸ್ಟ್ ಅಂತ ಕೇಳಿದ್ರೆ ನಿಶ್ಚಲ ಸ್ಥಿತಿ ಜಡತ್ವ ಅಂತ ಹೇಳ್ತೀವಿ, ಚಲನೆಯ ಜಡತ್ವ ಅಂತ ಕರಿತೀವಿ, ದಿಕ್ಕಿನ ಜಡತ್ವ ಅಂತ ಹೇಳ್ಬಿಟ್ಟು ಒಟ್ಟು 3 ತರ ಏನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಸೊ ಏನ್ ಹಂಗಂದ್ರೆ, ಇವಾಗ ರೆಸ್ಟ್ ಅಂತ ಕೇಳಿದ್ರೇನು, ನಿಶ್ಚಲ ಸ್ಥಿತಿ ಅಂತ ಅರ್ಥ. ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಯಾವ್ದೋ ಒಂದು ವಸ್ತು ಸುಮ್ನೆ ನಿಂತಿರುತ್ತೆ, ನಾನು ಏನ್ ಮಾಡ್ತೀನಿ ಅವಾಗ ಅದನ್ನ ಮೂವ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಇನರ್ಷಿ ಆಫ್ ರೆಸ್ಟ್ ಅಂತ ಕರಿತೀವಿ. ಸುಮ್ನೆ ಇರುತ್ತೆ, ನಾನು ಅದನ್ನ ಏನ್ ಮಾಡ್ತೀನಿ, ಮೂವ್ಮೆಂಟ್ ಮಾಡಕ್ ಟ್ರೈ ಮಾಡ್ತೀನಿ. ಸುಮ್ನೆ ತನ್ನ ಪಡೆಗೆ ತಾನು ಇರುತ್ತೆ, ನಾನು ಅದು ಮೂವ್ಮೆಂಟ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ ಅದಕ್ಕೆ ಇನರ್ಷಿ ಆಫ್ ರೆಸ್ಟ್ ಅಂತ ಕರಿತೀವಿ. ಈಗ ಒಂದ್ 2 ಎಕ್ಸಾಂಪಲ್ ಕೊಡ್ತೀನಿ, ಒಟ್ಟಿಗೆ ಥಿಯರಿ ಸ್ಲೈಡ್ಸ್ ಹಾಕೊಂಡಾಗ ಹೇಳ್ತೀನಿ. ಇವಾಗ ಒಂದ್ 2 ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಇವಾಗ ಒಂದು ನಿಮ್ ಮನೆಯಲ್ಲಿ ಅಥವಾ ನಿಮ್ ರೂಮ್ಸ್ ಗಳಲ್ಲಿ ಒಂದು ಮ್ಯಾಟ್ ಹಾಕೊಂಡಿರ್ತೀರ ನೀವು. ಇವಾಗ ಮ್ಯಾಟ್ಗೆ ಏನಾಗಿರುತ್ತೆ, ಧೂಳು ಅಂಟ್ಕೊಂಡಿರುತ್ತೆ. ಧೂಳು ಅಂತಕ್ಕಂಥದ್ದು ನೀವು ಜಾಡ್ಸಿದ್ರೆ ಕೆಳಗ್ ಬೀಳುತ್ತಾ ಅಥವಾ ಸುಮ್ನೆ ಕೆಳಗ್ ಹೋಗ್ತಾ ಇರತ್ತಾ? ನೀವು ಜೋರಾಗಿ ಜಾಡಿಸ್ಬೇಕು, ಜಾಡ್ಸಿದ್ರಷ್ಟೇ ಕೆಳಗ್ ಬೀಳುತ್ತೆ, ಇಲ್ಲಾಂದ್ರೆ ಏನಾಗಿರುತ್ತೆ, ಡಸ್ಟಿಂಗ್ ಆಫ್ ಕಾರ್ಪೆಟ್ ಅಂತ ಕರಿತೀವಿ. ಸೊ ಮ್ಯಾಟಿಗೆ ಏನಾಗಿರುತ್ತೆ, ಅಂಟ್ಕೊಂಡಿರುತ್ತೆ ಧೂಳು, ನೀವು ಜಾಡ್ಸಿದ್ರಷ್ಟೇ ಕೆಳಗ್ ಬೀಳುತ್ತೆ, ಜಾಡ್ಸ್ಲಿಲ್ಲ ಅಂತ ಕೇಳಿದ್ರೆ ಇದ್ದಂಗೆ ಇರತ್ತೆ, ಹೌದಾ? ಸೊ ಅದನ್ನೇ ನಾವೇನಂತ ಹೇಳೋದು, ಇನರ್ಷಿ ಆಫ್ ರೆಸ್ಟ್ ಅಂತ ಕರೆಯೋದು, ಸರಿನಾ? ಅಂದ್ರೆ ನಿಶ್ಚಲ ಸ್ಥಿತಿ ಜಡತ್ವ ಅಂತ ಹೇಳ್ತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ. ಸೊ ಗಿಡ ಅಲ್ಲಾಡಿಸಿದಾಗ ಏನಾಗಿರುತ್ತೆ, ಎಲೆ ಕೆಳಗ್ ಬೀಳುತ್ತೆ, ಹೌದಾ? ಗಿಡ ಅಲ್ಲಾಡಿಸಿದಾಗ ಎಲೆ ಕೆಳಗ್ ಬೀಳುತ್ತೆ. ನೀವೇನಾರ ಫಾಲಿಂಗ್ ಆಫ್ ಲೀವ್ಸ್ ವೆನ್ ಟ್ರೀಸ್ ವಿಗರಸ್ಲಿ ಶೇಕನ್, ನೀವೇನಾರ ಶೇಕ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಏನಾಗಿರುತ್ತೆ, ಗಿಡ ಎಲೆ ಲೀಫ್ ಎಲ್ಲ ಹಂಗೆ ಇರುತ್ತೆ, ಶೇಕ್ ಮಾಡಿದ್ರೆ ಅಷ್ಟೇನಾಗಿರುತ್ತೆ, ಅದು ಕೆಳಗ್ ಬೀಳುತ್ತೆ, ಹೌದಾ? ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಇನರ್ಷಿ ಆಫ್ ರೆಸ್ಟ್ ಅಂತ ಕರೆಯೋದು. 1 ಪಾಯಿಂಟ್ ಅರ್ಥ ಆಯ್ತಾನ ಹೇಳಿದು? ಸೊ ಇದು ಇನ್ನೊಂದು ಇವಾಗ ನಾರ್ಮಲ್ ಆಗಿ ನಿಮಗೆ ನ್ಯೂಟನ್ಸ್ ಲಾಸ್ ಅಂತ ಬಂದಾಗ ಮೇನ್ ಆಗಿ ಏನು ಎಕ್ಸಾಂಪಲ್ ತಲೆಗೆ ಬರುತ್ತಪ್ಪ ಅಂತ ಹೇಳಿದ್ರೆ, ಬಸ್ಸಿನ ಮೂವ್ಮೆಂಟ್, ಹೌದಾ? ಬಸ್ ಬ್ರೇಕ್ ಆಗ್ತಾರೆ, ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಆಗ್ತಾರೆ. ಸೊ ಅದಕ್ಕೆ ನಾವೊಂದು ಏನಂತ ಹೇಳ್ತೀವಿ, ಅದು ನ್ಯೂಟನ್ಸ್ ಫಸ್ಟ್ ಲಾ ಅಂತ ಕರ್ಕತ್ತಾರೆ. ನ್ಯೂಟನ್ ಫಸ್ಟ್ ಲಾದಲ್ಲಿ ಯಾವುದು ಅಂತ ನೋಡೋದಾದ್ರೆ, ಈಗ ಬಸ್ ಬ್ರೇಕ್ ಹಾಕಿದೆ ಅಂತ ತಿಳ್ಕೊಳ್ಳಿ. ಬಸ್ ಬ್ರೇಕ್ ಆಗ್ತಾಗ ಸೊ ಪ್ಯಾಸೆಂಜರ್ಸ್ ಹಿಂದೆ ಹೋದ್ರೆ ಯಾವ್ದು ಹೇಳ್ತೀರಾ, ರೆಸ್ಟ್ ಅಂತ ಕರಿತೀರಾ, ಮೋಷನ್ ಅಂತ ಕರಿತೀರಾ, ಡೈರೆಕ್ಷನ್ ಅಂತ ಹೇಳ್ತೀರಾ, ನಿಶ್ಚಲ ಸ್ಥಿತಿ ಅಂತ ಹೇಳ್ತೀರಾ, ಚಲನೆ ಅಂತ ಕರಿತೀರಾ, ದಿಕ್ಕಿನ ಜಡತ್ವ ಅಂತ ಹೇಳ್ತೀರಾ? ಇನರ್ಷಿ ಆಫ್ ಮೋಷನ್. ಆಮೇಲೆ ಹಿಂದಕ್ಕೆ ಹೋದ್ರೆ ಏನಂತ ಹೇಳ್ತೀರಿ, ಇನರ್ಷಿ ಆಫ್ ಮೋಷನ್. ಸರಿ, ಮುಂದಕ್ಕೆ ಹೋದ್ರೆ ಬಸ್ ಬ್ರೇಕ್ ಆಗ್ತಾ ಕೆಲವೊಂದ್ಸಲಿ ಹಿಂದಕ್ಕೆ ಹೋಗ್ತೀರಿ, ಅಥವಾ ಬಸ್ ಅಲ್ಲಿ ಇರ್ಬೇಕಾದ್ರೆ ಹಿಂದಕ್ಕೆ ಹೋಗ್ತೀರಿ, ಅಥವಾ ಬ್ರೇಕ್ ಆಗಿ ಕೆಲವೊಂದ್ಸಲಿ ಮುಂದಕ್ಕೆ ಹೋಗ್ತೀರಿ. ಹಿಂದಕ್ಕೆ ಹೋದ್ರೆ ಏನಂತ ಹೇಳ್ತೀರಾ, ಇಲ್ಲಾರ ನಾಚ್ಕೊಳಕ್ ಹೋಗ್ಬೇಡಿ, ತಪ್ಪಾದ್ರಾರಿ ಸರಿ ಆದ್ರಾಗ್ಲಿ, ನಾನೇ ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ಇಟ್ಟಿದ್ದೀನ ಇಲ್ಲ, ನಾನಾರ ಬೈತೀನ ಅನ್ನ ಇಲ್ಲ, ನಿಮ್ಗೆ ಏನ್ ಅನ್ಸುತ್ತ ಅದ್ ಹೇಳಿ. ಹಿಂದಕ್ಕೆ ಹೋದ್ರೆ ಏನಂತ ಹೇಳ್ತೀರಿ, ಓಕೆ ಮೋಷನ್ ಅಂದ್ರಿ. ಸರಿ, ಬ್ರೇಕ್ ಆಗ್ತಾ ಕೆಲವೊಂದ್ಸಲಿ ಮುಂದಕ್ಕೆ ಹೋಗ್ತಾರೆ, ಹೌದಾ? ಅದಕ್ಕೆ ಏನಂತ ಹೇಳ್ತೀರಾ, ಡೈರೆಕ್ಷನ್. ಓಕೆ, ಸರಿ, ಇಬ್ರು ಹೇಳಿದ್ದು ತಪ್ಪೇ ಅದು. ಈಗ ಒಂದು ಹೋಟ್ಲಲ್ಲಿ ಬಸ್ ನಿಲ್ಸಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲೇ ಬಸ್ ಹೋಗ್ತಿರ್ತೀರಿ, ಬಸ್ ಏನಾಗತ್ತೆ, ಮೂವ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಮುಂದಕ್ಕೆ ಹೋಗ್ತೀರಿ, ಹಿಂದಕ್ಕೆ ಬರ್ತೀರಾ? ಹಿಂದಕ್ಕೆ ಹೋಗ್ತೀರಿ. ಅಂದ್ರೆ ಬಸ್ಸು ನಿಂತ್ಕೊಂಡ್ಬಿಟ್ಟು ಹೋಗ್ತಾ ಇತ್ತು ಅಂದ್ಮೇಲೆ ನೀವು ನಿಶ್ಚಲ ಸ್ಥಿತಿ ಅಂತ ಕರಿತೀರಾ, ಮೋಷನ್ ಅಂತ ಹೇಳ್ತೀರಾ? ಇನರ್ಷಿ ಆಫ್ ರೆಸ್ಟ್ ಆಯ್ತು ಅದು, ಹೌದಾ? ಪ್ಯಾಸೆಂಜರ್ಸ್ ಮೂವಿಂಗ್ ಬ್ಯಾಕ್ವರ್ಡ್ಸ್, ಓಕೆನಾ?
ಸೊ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀವಿ. ಪ್ರಯಾಣಿಕರು ಬಸ್ಸು ಚಲಿಸ್ಬೇಕಾದ್ರೆ ಹಿಂದೆ ಹೋಗ್ತಾ ಇದಾರೆ ಅಂತ ಕೇಳಿದ್ರೆ ನಾವು ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ಬೇಕು. ಕಾನ್ಸೆಪ್ಟ್ ಅರ್ಥ ಮಾಡೋದಕ್ಕೆ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ, ಒಟ್ಟಿಗೆ ಪೂರ್ತಿ ನಿಮಗೆ ತೋರಿಸ್ತೀನಿ, ಸರಿನಾ. ಇನ್ನೊಂದು, ಬಸ್ ಒಂದ್ 40 ಕಿಲೋಮೀಟರ್ 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರತ್ತೆ. ಅವಾಗ ಏನೋ ಅಡ್ಡ ಬಂತು ಅಂತ ಹೇಳಿ ಒಂದೇ ಸಲ ಬ್ರೇಕ್ ಆಗ್ತಾ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನು ಹಿಂದಕ್ಕೆ ಹೋಗ್ತೀರಾ ಮುಂದಕ್ಕೆ ಹೋಗ್ತೀರಾ ಫಸ್ಟ್ ಹೇಳಿ, ಏನಾಗ್ತೀರಾ? ಮುಂದಕ್ಕೆ ಹೋಗ್ತೀರಿ. ಬಸ್ ಅವಾಗ ಸುಮ್ ನಿಂತಿತ್ತ ಅಥವಾ ಮೂವ್ಮೆಂಟ್ ಆಗ್ತಾ ಇತ್ತ? ಮೂವ್ಮೆಂಟ್ ಅಲ್ಲಿ ಇತ್ತು, ಹೌದಾ. ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ? ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ, ಸರಿನಾ. ಇದು ನಿಮ್ಗೆ KS 2005 ಅಲ್ಲಿ ಕೇಳಿದ್ದ. ಅದಾದ ನೆಕ್ಸ್ಟ್ ಇಯರ್ PSI ಒಂದ್ಸಲಿ ಕ್ವಶನ್ ಕೇಳಿದ್ದ. KS ಅಲ್ಲಿ ನಿಮ್ಗೆ ಏನಂತ ಕೇಳಿದ್ದಾನೆ ಅಂತ ಹೇಳಿದ್ರೆ, ಪ್ರಯಾಣಿಕ ಬಸ್ ಬ್ರೇಕ್ ಆಗ್ತಾಗ ಪ್ರಯಾಣಿಕರು ಹಿಂದೆ ಮುಂದೆ ಆಗೋದು ಯಾವ್ದು ಅಂತ ಹೇಳ್ಕೊಂಡು ನ್ಯೂಟನ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಅಂತ ಕೊಟ್ಟಿದ್ದ. ನ್ಯೂಟನ್ ಫಸ್ಟ್ ಲಾ ಆನ್ಸರ್. ಅದೇ ವರ್ಷ PSI ಏನಂತ ಕೇಳಿದಾನೆ ಅಂತ ಹೇಳಿದ್ರೆ, ಸರ್ ಮತ್ತೆ ನಾವು ಇದಕ್ಕೆ ಓದ್ತಾ ಇದೀವಿ ಲ್ಯಾಂಡ್ ಸರ್ವೇರ್ಗೆ, ಮತ್ತೆ ಇದನ್ನ ಎಕ್ಸಾಂಪಲ್ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ, ಒಂದ್ ಫ್ಯಾಮಿಲಿ ಮೆಂಬರ್ಸ್ ತರ ಎಕ್ಸಾಮ್ಸ್ ಗಳಿವು. ಸಿಲೆಬಸ್ ಲ್ಯಾಂಡ್ ಸರ್ವೇರ್ಗೆ ಎಲ್ಲೂ ಇದರ ಸಿಲೆಬಸ್ ಕೊಟ್ಟಿಲ್ಲ, ಹೌದಾ. ಸೊ ನಿಮ್ಗೆ ಎಲ್ಲಾ ಕಡೆ ಇರೋ ಸಿಲೆಬಸ್ನೇ ಕೊಟ್ಟಿದ್ದಾನೆ. ಸೊ ಹಂಗಾಗಿ ನಿಮಗೆ ಎಲ್ಲಿ ಯಾವ್ದೇ ಬೇರೆ ಸ್ಟೇಟ್ ಇನ್ ಕ್ವಶನ್ ಪೇಪರ್ಸ್ ನೋಡಿ ಯಾವ್ದಾರ ನೋಡಿ ಒಟ್ಟ ಎಲ್ಲಾ ಎಕ್ಸಾಮ್ಸ್ ಕವರ್ ಮಾಡ್ಕೊಂಡು ನಿಮ್ಗೆ ಹೇಳಿರ್ತೀನಿ, ಸರಿನಾ. ಸೊ ಇವಾಗ ಬಸ್ ಏನಾಗಿರುತ್ತೆ, ಬ್ರೇಕ್ ಆಗತ್ತೆ, ಅವಾಗ ಏನಾಗ್ತೀರಿ? ಬ್ರೇಕ್ ಆಗ್ತಾ ಮುಂದಕ್ಕೆ ಹೋಗ್ತೀರಿ. ಅದಕ್ಕೆ ನಾವೇನಂತ ಹೇಳ್ತೀವಿ? ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಸೊ ಅದ PSI ಹೇಳ್ತಾ ಇದೆ. ಬಸ್ ಬ್ರೇಕ್ ಆಗದಾಗ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಆಗ್ತಾರೆ, ಯಾಕೆ ಅಂತ ಕೊಟ್ಟಿದ್ದ. ಅಲ್ಲಿ 2 ಆಪ್ಷನ್ಸ್ ಕೊಟ್ಟಿದ್ದ, ಇನರ್ಷಿಯಾ ಆಫ್ ಪ್ಯಾಸೆಂಜರ್ಸ್, ಇನರ್ಷಿಯಾ ಆಫ್ ಬಸ್ ಅಂತ ಹೇಳಿ. ಪ್ರಯಾಣಿಕರ ಜಡತ್ವ, ಬಸ್ಸಿನ ಜಡತ್ವ ಅಂತ ಕೊಟ್ಟಿದ್ದ. ಹಂಗ್ ಕೊಟ್ಟಾಗ ಯಾವ್ದಕ್ ಕೇಳ್ತೀರಾ? ಇನರ್ಷಿಯಾ ಆಫ್ ಪ್ಯಾಸೆಂಜರ್ಸ್ ಹೇಳ್ತೀವಿ. ಯಾಕೆ ಹೇಳಿ? ಹಿಂದೆ ಮುಂದೆ ಆಗ್ತಾರದ್ ಬಸ್ಸ ನಾವ್ ತಾನೆ, ಹಿಂದೆ ಮುಂದೆ ಆಗ್ತಾರ ನಾವ್ಗಳು. ಸೊ ಅದಕ್ಕೆ ಇನರ್ಷಿಯಾ ಆಫ್ ಪ್ಯಾಸೆಂಜರ್ಸ್ ಅಂತ ಕರಿತೀವಿ. ಇನ್ ಕೇಸ್ ಅದು ಕೊಡದಲೆ ಬಸ್ ಬ್ರೇಕ್ ಆಗ್ತಾಗ ಹಿಂದೆ ಬರ್ತಾರೆ ಅಂತ ಕೇಳಿದ್ರೆ ಅದು ಇನರ್ಷಿಯಾ ಆಫ್ ರೆಸ್ಟ್ ಅಂತ ಆಗ್ಬೇಕು. ಮುಂದಕ್ಕೆ ಹೋಗ್ತಾರೆ ಕೇಳಿ ಇನರ್ಷಿಯಾ ಆಫ್ ಮೋಷನ್ ಅಂತ ಆಗ್ಬೇಕು. ಸರ್ ಇದು ಹೆಂಗ್ ನೆನ್ಪಿಡ್ಕತ್ತೀರಿ? ನಮ್ ಹುಡುಗರು ಕಾಮನ್ ಆಗಿ ಸರಿನಾ ಫ್ರೆಂಡ್ಸ್ ಗಳಿಗೆ ಒಂದ್ ಹೆಸರು ಕರೀತಾರೆ, ಏನಂತ? ಮಾಮು ಅಂತ ಹೇಳ್ತಾರೆ, ಹೌದಾ. ಆ ಮಾಮುನೇ ನಿಮ್ಗೆ ಕೊಡಬಾರ್ದು. ಸೈನ್ಸ್ ನ ನೀವು ಬುಕ್ ತೆಗದೆ ಓದ್ಬೇಕಂತಿಲ್ಲ, ಡೈಲಿ ಲೈಫ್ ಅಲ್ಲೂ ಓದ್ಬೋದು, ಹೌದಾ. ಏನ್ ಮಾಮು ಅಂತ ಹೇಳಿದ್ರೆ, ಮಾ ಅಂತ ಕೇಳಿದ್ರೆ ಮೋಷನ್ ಅಂತ ಹೇಳಿ, ಸರಿನಾ. ಮೋಷನ್ ಅಂತ ಕೇಳಿದ್ರೆ ಮೂವ್ ಅಂತ ಕೇಳಿದ್ರೆ ಮುಂದಕ್ಕೆ ಅಂತ ಹೇಳಿ, ಸರಿನಾ. ಇಲ್ಲಿ ಸೈನ್ಸ್ ಎಷ್ಟು ಬ್ಯೂಟಿ ಅಪ್ ಅಂತ ಕೇಳಿದ್ರೆ ಒಂದ್ ತಿಳ್ಕೊಂಡ್ರೆ ಸಾಕು, ಇನ್ನೊಂದ್ ಚೆನ್ನಾಗಿ ನೆನ್ಪಿಟ್ಬಿಡುತ್ತೆ, ಸರಿನಾ. ಮುಂದಕ್ಕೆ ಹೋಗ್ತಾ ಇದಾರೆ ಅಂತ ಕೇಳಿದ್ರೆ ಇನರ್ಷಿಯಾ ಆಫ್ ಮೋಷನ್ ಅದು. ಸರ್ ಹಿಂದಕ್ಕೆ ಬರ್ತಾರ ಅಂದ್ರೆ ಯಾವ್ದು ನೀವೇ ಹೇಳಿ, ಮುಗೀತ್ ಅಷ್ಟೇ. ನಾಳೆ ಎಕ್ಸಾಮ್ ಅಲ್ಲಿ ಏನಾದ್ರು ಬಸ್ ಬ್ರೇಕ್ ಆಗ್ತಾಗ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಹೋಗ್ತಾರ ಅಂತ ಕೊಟ್ರೆ ನ್ಯೂಟನ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಕೊಟ್ರೆ ಫಸ್ಟ್ ಲಾ ಅಂತ ಹಾಕೊಳ್ಳಿ. ಮುಂದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಓ ನಮ್ ಮಾಮು ಅಲ್ವಾ ನಮ್ ಫ್ರೆಂಡು ಅಂತ ಹೇಳ್ಕೊಂಡು ನೆನ್ಪಿಡ್ಕೊಳ್ಳಿ. ಮತ್ ನಾನು ನೆನ್ಸ್ಕೋಬೇಡಿ, ಮತ್ತೆ ನಾನೇ ನಿಮ್ ಮಾಮು ಅಲ್ಲ, ಹೌದಾ, ಸರಿನಾ. ಸೊ ಮುಂದಕ್ಕೆ ಹೋದ್ರೆ ಮೋಷನ್ ಅಂತ ಕರಿತೀವಿ, ಹಿಂದಕ್ಕೆ ಹೋದ್ರೆ ರೆಸ್ಟ್ ಅಂತ ಏನ್ ಮಾಡ್ತೀವಿ ನಾವ್ ಹೇಳ್ತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್, ಸರಿನಾ. ನೆಕ್ಸ್ಟ್ ಇನ್ನೊಂದು ಇದ್ರಲ್ಲಿ ಇನ್ನೊಂದು ಡೈರೆಕ್ಷನ್ ಗೆ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ, ಆಮೇಲೆ ನಾನು ನಿಮ್ಗೆ ಒಟ್ಟಿಗೆ ಎಕ್ಸಾಂಪಲ್ ನ ಒಟ್ಟಿಗೆ ಹೇಳ್ತೀನಿ, ಒಂದ್ ಕಾನ್ಸೆಪ್ಟ್ ಅರ್ಥ ಮಾಡ್ಸೋದಕ್ಕೆ ಹೇಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಮೋಷನ್ ಅಂತ ಬಂದಾಗ, ಈಗ ಬೌಲರ್, ಇವಾಗ ಹುಡುಗರದು ನಮ್ಗಳದೊಂದು ಕಾಮನ್, ಅಥವಾ ನೀವು ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಒಂದು ಕಾಮನ್ ಹ್ಯಾಬಿಟ್ ಇತ್ತು, ಬಸ್ ಇಂದ ಇಳಿಯಕ್ಕಿಂತ ಬಸ್ಸು ಇನ್ನು ನಿಲ್ಸೇ ಇರೋದಿಲ್ಲ, ನಿಲ್ಸೋಕ್ಕಿಂತ ಮುಂಚೆನೆ ನೆಗೆದು ಬಿಡ್ತಿದ್ವಿ. ನಿಲ್ಸೋಕ್ಕಿಂತ ಮುಂಚೆ ನೆಗೆದ್ರೆ ಏನೋ ಒಂಥರ ಖುಷಿ. ಅವಾಗ ಡಿಗ್ರಿ ಕಾಲೇಜಲ್ಲೆಲ್ಲ ಓದ್ಬೇಕಾರ, ಹೌದಾ, ಸರಿನಾ. ನೆಗೆದು ಬಿಟ್ಟು ಹಂಗೆ ನಿಂತ್ಕೋತಿದ್ವಾ ಅಥವಾ 2-3 ಹೆಜ್ಜೆ ಮುಂದಕ್ಕೆ ಹೋಗ್ತಿದ್ವಾ? ಮುಂದಕ್ಕೆ ಹೋಗ್ತಿದ್ರಿ. ಸೊ ಹಂಗಾರೆ ಯಾವ್ದಾದ್ರು ಹೇಳಿ, ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀರಾ ಮೋಷನ್ ಅಂತ ಹೇಳ್ತೀರಾ? ಮೋಷನ್. ಯಾಕೆ ಹೇಳಿ? ಯಾಕಂದ್ರೆ ಮೂಮೆಂಟ್ ಅಲ್ಲಿ ಇದ್ದೀರಲ್ಲ, ಚಲನೆಯಲ್ಲಿ ಇತ್ತಲ್ವನ್ರಪ್ಪ. ಬಸ್ಸು ಮೂಮೆಂಟ್ ಆಗ್ಬೇಕಾದ್ರೆ ನೆಗದಾಗ 2-3 ಹೆಜ್ಜೆ ಮುಂದಕ್ಕೆ ಹೋದ್ರಿ. ಅದು ತರ ಇವಾಗ ಫಾರ್ ಎಕ್ಸಾಂಪಲ್ ಬೌಲರ್ ಬೌಲಿಂಗ್ ಮಾಡಿದ್ಮೇಲೆ 2 to 3 ಸ್ಟೆಪ್ಸ್, ಅಥವಾ ಬೌಲರ್ ಮೂವ್ಸ್ 2 to 3 ಸ್ಟೆಪ್ಸ್ ಫಾರ್ವರ್ಡ್ಸ್ ಆಫ್ಟರ್ ಬೌಲಿಂಗ್, ಹೌದಾ, ಸರಿನಾ. ಬಿಕಾಸ್ ಆಫ್ ಇನರ್ಷಿಯಾ ಆಫ್ ಮೋಷನ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ ಕೇಳಿದ್ರೆ ಮೋಷನ್ಗೆ ಎಕ್ಸಾಂಪಲ್ ಆಗತ್ತೆ. ರೆಸ್ಟಿಗೆ ಆಮೇಲೆ ಬರೋಣ. ಇನ್ನು ಕ್ಯಾರಮ್, ಸ್ಟ್ರೈಕ್, ಇನ್ನೊಂದು ಈಗಲೇ ಹೇಳಿರ್ತೀನಿ ನೋಡಿ. ಇಲ್ಲಿ ಈಗ ಒಂದು ಗ್ಲಾಸ್ ಮೇಲ್ಗಡೆ ಪೇಪರ್ ಇಟ್ಬಿಟ್ಟು ಪೇಪರ್ ಮೇಲೆ ಕಾಯಿನ್ ಇಟ್ಬಿಟ್ಟು ಪೇಪರ್ ಎಳ್ಕೊಂಡ್ರೆ ಗ್ಲಾಸ್ ಕಾಯಿನ್ ಏನಾಗಿರುತ್ತೆ, ಕರೆಕ್ಟ್ ಆಗಿ ಲೋಟದೊಳಗಡೆನೆ ಹೋಗುತ್ತೆ. ಇಮೇಜಸ್ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಅದು ಯಾವ್ದು ಕೇಳ್ತೀರಾ? ರೆಸ್ಟ್. ಅದು ಯಾಕೆ ಹೇಳಿ? ಗ್ಲಾಸ್ ಏನಾರ ಮೂವ್ಮೆಂಟ್ ಆಗ್ತಾ ಇತ್ತಾ? ಗ್ಲಾಸ್ ಕಾಯಿನ್ ಏನಾರ ಮೂವ್ಮೆಂಟ್ ಆಗ್ತಾ ಇತ್ತಿಲ್ಲ. ಸೊ ಅವೆಲ್ಲ ರೆಸ್ಟ್ ಅಂತ ಕರಿತೀವಿ, ಸರಿನಾ. ಸೊ ಇವಾಗ ಕ್ಯಾರಮ್ ಎಲ್ಲ ಆಡಿರ್ತೀರಾ. ಸೊ ಸ್ಟ್ರೈಕರ್ ಇಂದ ಹೊಡೆದ್ಮೇಲೆ ಕೆಳಗಡೆ ಪಾನ್ ಹೋದ್ರೆ ಉಳಿದಿರೋ ಕಾಯಿನ್ಸ್ ಎಲ್ಲ ಪಾನ್ಸ್ ಎಲ್ಲ ಏನಾಗ್ತಿತ್ತು, ಸ್ಟ್ರೈಕರ್ ಇಂದ ನೋಡಿದಾಗ ಕೆಳಗಡೆ ಪಾನ್ಸ್ ಹೋದ್ರೆ ಮಿಕ್ಕಿದ ಪಾನ್ಸ್ ಗಳೆಲ್ಲ ಅಲ್ಲೇ ಬಿದ್ದೋಗ್ತಾ ಇತ್ತು, ಹೌದಾ. ಅದ್ಯಾವ್ದು ಕೇಳ್ತೀರಾ? ರೆಸ್ಟ್. ಯಾಕೆ ಹೇಳಿ? ಯಾಕಂದ್ರೆ ಕ್ಯಾರಮ್ ಏನಾರ ಮೂವ್ಮೆಂಟ್ ಆಗ್ತಾ ಇದ್ವಾ? ಸುಮ್ನೆ ನಿಂತಂತ ಇತ್ತು. ಒಂದ್ ಕಾನ್ಸೆಪ್ಟ್ ಅರ್ಥ ಮಾಡ್ಸೋದಕ್ಕೆ ಕೇಳ್ತಾ ಇದೀನಿ ನಿಮ್ಗೆ. ಸೊ ಅದು ಏನಾಗತ್ತೆ, ರೆಸ್ಟಿಗೆ ಆಗತ್ತೆ. ಸೊ ಇಷ್ಟೆಲ್ಲ ಹೇಳ್ತಾ ಇದೀನಿ ಡೈರೆಕ್ಷನ್ಗೆ, ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಸೋದಕ್ಕೆ. ದಿಕ್ಕಿನ ಜಡತ್ವ ಅಂತ ಹೇಳ್ತೀವಿ.
ಸಣ್ಣ ವಯಸ್ಸಲ್ಲೆಲ್ಲ ಸೈಕಲ್ ಓಡಿಸಿದೀರ ಹೌದಾ? ಸರಿ, ನೀರ್ ಚೆನ್ನಾಗಿ ಮಳೆ ಬಿದ್ದಾಗ ಸೈಕಲ್ ಓಡಿಸಿರ್ತೀರಿ. ನೀರ್ ಎಲ್ ಜಾಸ್ತಿ ಇರುತ್ತೆ ಅಲ್ಲೇ ಓಡಿಸ್ತಿದ್ರ ಅಥವಾ ನೀರ್ ಇಲ್ದೇ ಇರೋ ಕಡೆ ಓಡಿಸ್ತಿದ್ರ? ಸರಿ, ನೀರ್ ಇದ್ದಿದ್ ಕಡೆ ಓಡಿಸ್ತಿದ್ರ, ಮೀನ್ಸ್ ರೋಡ್ ಸ್ವಲ್ಪ ನೀರ್ ಇದ್ದಿದ್ರೆ ಅಲ್ಲಿ ಓಡಿಸ್ತಿದ್ರ ಅಥವಾ ನೀರ್ ಇಲ್ದೇ ಇರೋ ಕಡೆ ಓಡಿಸ್ತಿದ್ರ? ನಾವೆಲ್ಲ ನೀರು ಸ್ವಲ್ಪ ಇದ್ರೆ ಅಲ್ಲೇ ಓಡಿಸ್ತಿದ್ವಿ. ಯಾಕೆ ಹೇಳಿ? ಚಕ್ರಕ್ಕೆ ನೀರ್ ಅಂಟ್ಕೊಂಡ್ರೆ ಏನಾಗಿದೆ ಹೇಳಿ, ಸುಯಿ ಅಂತ ಚಕ್ರ ತರ ಆರ್ತಿತ್ ನೀರು, ಹೌದಾ? ಅದ್ರ ಮೇಲೆ ಓಡ್ಸಕ್ ಏನೋ ಖುಷಿ ಆಗದ, ಅದ್ರ ಮೇಲೆ ಓಡಿಸ್ತಿದ್ವಿ. ಸೊ ಇವಾಗ ವೀಲ್ ಈ ತರ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಸೊ ಏನಾಗ್ತಾ ಇತ್ತು, ನೀರ್ ತನ್ನ ಪಾಡಿಗೆ ತಾನು ಇಲ್ಲಿ ಇರೋದು ಡ್ರಾಪ್ಲೆಟ್ಸ್, ಹೌದಾ? ಸೊ ನಾವು ಸೈಕಲ್ ಚಕ್ರ ಅಂಟಿದ ತಕ್ಷಣ ಏನಾಗ್ತಾ ಇತ್ತು, ಅದು ಡ್ರಾಪ್ಲೆಟ್ಸ್ ಎಲ್ಲ ಹೋಗಿ ಮುಂದಕ್ಕೆ ಬೀಳ್ತಾ ಇತ್ತು, ರೈಟ್? ಡ್ರಾಪ್ಲೆಟ್ಸ್ ಎಲ್ಲ ಹೋಗಿ ಮುಂದಕ್ಕೆ ಬೀಳ್ತಾ ಇತ್ತು, ಕರೆಕ್ಟಾ? ಸೊ ಅಂದ್ಮೇಲೆ ಚಕ್ರ ಇವಾಗ ವೀಲ್ ಯಾವ ಡೈರೆಕ್ಷನ್ ಅಲ್ಲಿ ತಿರುಗ್ತಾ ಇದೆ ಆ ಡೈರೆಕ್ಷನ್ ನೀರ್ ಹೋಗ್ತಾ ಇತ್ತಾ ಅಥವಾ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತಾ? ಯಾವ ಡೈರೆಕ್ಷನ್ ಇರ್ತಿದ್ದೋ ಅದೇ ಡೈರೆಕ್ಷನ್ ಹೋಗ್ತಾ ಇತ್ತು. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂತ ಕರಿತೀವಿ. ಸೊ ಅದು ಬೇಡ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಟ್ರಿಪ್ ಅಂತ ಹೋಗಿರ್ತೀರಿ ಅಥವಾ ಸ್ಕೂಲಲ್ಲಿ ಟೂರ್ ಕರ್ಕೊಂಡು ಹೋಗ್ತಿರಲ್ಲ, ಅಥವಾ ನೀವೇ ಟ್ರಿಪ್ ಹೋಗಿರ್ತೀರ ಅಥವಾ ಬಸ್ಸಲ್ಲೆಲ್ಲ ಬಸ್ ಪಾಸ್ ಇಟ್ಕೊಂಡು ಓಡಾಡಿರ್ತೀರಿ. ಇವಾಗ ಕೆಲವೊಂದ್ಸತಿ ಸೀಟ್ಸ್ ಅಲ್ಲಿ ಯಾರು ಮೂಲೆ ಕೂತಿರ, ಬಸ್ ಏನಾರ ಒಂದೇ ಸತಿ ನಿಮ್ಗೆ ರೈಟಿಗೆ ತಿರ್ಕೊಂಡ್ರೆ ಕಾರ್ನರ್ ಹೆಂಗ್ ಕೂತಿರ್ತಾರಲ್ಲ ಅವ್ರಿಗೆಲ್ಲ 5 ಜನ ಒಟ್ಟಿಗೆ ಸೇರ್ಕೊಂಡು ಹೋಗ್ ಪುಷ್ ಮಾಡ್ತಿದ್ವಿ, ಹೌದಾ? ಯಾಕಂಗ್ ಮಾಡ್ತಿದ್ವಿ? ಏನೋ ಹುಡುಗಾಟಿಕೆ ಅವಾಗ. ಇವಾಗ ಬಸ್ಸು ನಾನೇ ಮಾಡ್ತೀನಿ, ಬಂದ್ರಪ್ಪ ಕುತ್ಕೊಳ್ಳಿ ಅಂತ ಹೇಳ್ರು ಒಬ್ರು ಸಿಗಲ್ಲ, ಹೌದಾ? ಅವ ಪುಷ್ ಮಾಡ್ತಿದ್ವಿ, ಅವನೇನಾಗ್ತಿದ ಸುಯಿ ಅಂತ ಹೋಗ್ಬಿಟ್ಟು ಮೂಲೆಗೆ ಸೇರ್ಕೋತಿದ, ಕರೆಕ್ಟಾ? ಸೊ ಅಂತವ್ ನಾವೇನಂತ ಹೇಳ್ತೀವಿ, ಇನರ್ಷಿಯಾ ಆಫ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರೋದು. ಎಕ್ಸಾಂಪಲ್ಸ್ ಇಮೇಜ್ ಇವಾಗ ತೋರಿಸ್ತೀನಿ ನಿಮ್ಗೆ, ಕಾನ್ಸೆಪ್ಟ್ ಹೇಳಿದೆ ನಿಮ್ಗೆ. ಇನರ್ಷಿಯಾ ಆಫ್ ರೆಸ್ಟ್, ಮೋಷನ್, ಡೈರೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಹೇಳಿದೆ, ಸರಿನಾ? ಇದ್ರಲ್ಲಿ ಸರಿ ಇಷ್ಟ ದಿನ ಓದಿರ್ತೀರ, ಒಂದ್ ಎರಡೆರಡು ಎಕ್ಸಾಂಪಲ್ ಕೇಳ್ತೀನಿ ಹೇಳಿ. ಲಾಂಗ್ ಜಂಪ್ ಯಾವ್ದಕ್ಕೆ ಎಕ್ಸಾಂಪಲ್? ಇನರ್ಷಿಯಾ ಆಫ್. ಸರಿ, ಶಾರ್ಟ್ ಪುಟ್. ಶಾರ್ಟ್ ಪುಟ್ ಅಂತ ಕೇಳಿದೆ, ಅದು ಯಾವ ಲಾನಾರ ಆಗಿರ್ಬೋದು. ಶಾರ್ಟ್ ಪುಟ್ ಯಾವ ಲಾ ಅಂತ ಹೇಳ್ತೀರಾ? ಶಾರ್ಟ್ ಪುಟ್ ಬಂದ್ಬಿಟ್ಟು ನ್ಯೂಟನ್ ಸೆಕೆಂಡ್ ಲಾಗ್ ಬರುತ್ತದು. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಿರ್ತಾನೆ, ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎಕ್ಸಾಂಪಲ್ ಫಾರ್ ನ್ಯೂಟನ್ ಫಸ್ಟ್ ಲಾ ಅಂತ ಕೊಟ್ಬಿಟ್ಟು ಲಾಂಗ್ ಜಂಪ್ ಶಾರ್ಟ್ ಪುಟ್ ಎರಡು ಕೊಟ್ಟಿರ್ತಾನೆ. ನೋಡಕ್ ಎರಡು ಒಂದೇ ತರ ಕಾಣುತ್ತೆ. ಎರಡು ಏನಾಗುತ್ತೆ, ನ್ಯೂಟನ್ ಫಸ್ಟ್ ಲಾ ಅನ್ಸುತ್ತೆ. ನೋಡಿ, ಶಾರ್ಟ್ ಪುಟ್ ನಾವೇನಂತ ಹೇಳ್ತೀವಿ, ನ್ಯೂಟನ್ ಸೆಕೆಂಡ್ ಲಾ. ಲಾಂಗ್ ಜಂಪ್ ಅಂದ್ಬಿಟ್ಟು ನಾವೇನಂತ ಹೇಳ್ತೀವಿ, ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ. ಸೊ ಇದೆರಡು ಬಹಳ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ಎರಡು ಗೇಮ್ಸ್ ತರನೇ ಇದೆ. ಹೆಂಗ್ ನೆನ್ಪಿಡ್ತೀರಿ? PSI ಫಿಸಿಕಲ್ ಎಷ್ಟು ಜನ ಅಟೆಂಡ್ ಆಗಿದ್ದೀರಪ್ಪ? ಅಟೆಂಡ್ ಆಗಿದೆ. ಓಲಿ ಪ್ರೊಸೀಜರ್ ಗೊತ್ತಲ್ವೇ? ರನ್ನಿಂಗ್ ಇರುತ್ತೆ. ರನ್ನಿಂಗ್ ಆದ್ಮೇಲೆ ಏನಿರುತ್ತೆ? ಲಾಂಗ್ ಜಂಪ್. ಲಾಂಗ್ ಜಂಪ್ ಆದ್ಮೇಲೆ ಹೈ ಜಂಪ್. ಯಾಕೆ ಹೋಗ್ತೀರ? ಲಾಂಗ್ ಜಂಪ್ ಸೆಲೆಕ್ಷನ್ ಆಗಿರ್ತೀರಲ್ಲ, ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿರ್ತೀರಿ, ಲಾಂಗ್ ಜಂಪ್ ಅಲ್ಲೇ ಸೆಲೆಕ್ಷನ್ ಆಗಿದ್ದೀರಿ, ಮತ್ತೆ ಹೈ ಜಂಪ್ ಯಾಕೆ ಹೋಗ್ಬೇಕು ಅಲ್ವಾ ಸರ್? ಸರಿನಾ? ಲಾಂಗ್ ಜಂಪ್ ಇರುತ್ತೆ, ಆಮೇಲೆ ಏನಿರತ್ತಪ್ಪ, ಶಾರ್ಟ್ ಪುಟ್ ಬರುತ್ತೆ. ಸೊ ಲಾಂಗ್ ಜಂಪ್ ಫಸ್ಟ್ ಬರುತ್ತೆ ಅಂದ್ರಿ. ಲಾಂಗ್ ಜಂಪ್ ಇಸ್ ಎಕ್ಸಾಂಪಲ್ ಫಾರ್ ನ್ಯೂಟನ್ ಫಸ್ಟ್ ಲಾ, ಶಾರ್ಟ್ ಪುಟ್ ಇಸ್ ಎಕ್ಸಾಂಪಲ್ ಫಾರ್ ನ್ಯೂಟನ್ ಸೆಕೆಂಡ್ ಲಾ. ಸಾಕಾ? ಈ ಥಿಯರಿ ತರನೇ ಓದ್ಬೇಕು. ಲೈಬ್ರರಿಗೆ 1300 ರೂಪಾಯಿ ಫೀಸ್ ಕೊಟ್ಬಿಟ್ಟು ಬೆಳಗಿನ ಸಂಜೆವರೆಗೆ ಎಕ್ಸಾಂಪಲ್ ಓದಿ, ಸರಿನಾ? ನಿಮಗ್ ಮಾಮೂಲಿ ಮಾಡೋದು ಎಲ್ಲರೂ ಹೇಳ್ತೀನಿ ನೋಡಿ. ಬೆಳಗಿನ ಸಂಜೆವರೆಗೂ ಓದ್ಬೇಕಂತೆ, ಮತ್ತೆ ವೀಕೆಂಡ್ ಅಲ್ಲಿ ರಿವಿಷನ್ ಮಾಡ್ಬೇಕು, ಮಂತ್ ಎಂಡ್ ಅಲ್ಲಿ ರಿವಿಷನ್ ಮಾಡ್ಬೇಕು, ಎಕ್ಸಾಮ್ ಅಲ್ಲಿ ಒಂದ್ಸತಿ ರಿವಿಷನ್ ಮಾಡ್ಬೇಕು, ಅವಾಗ ಪಾಸ್ ಆಗ್ತಾರೆ ಅಂತ ಹೇಳ್ತಾರೆ. ನೀವು ಇಲ್ಲಿ SLC PUC ಬರೀತಾ ಇಲ್ಲ. ಇವಾಗ ನೀವು ಲ್ಯಾಂಡ್ ಸರ್ವೇಯರ್ ಅಥವಾ ಯಾವ್ದೋ ಜಾಬ್ ತಗೊಂಡ್ರೆ ಅಲ್ಲಿಗೆ ಸ್ಟಾಪ್, ಮುಂದಕ್ಕೆ ಯಾವ್ದು ಎಕ್ಸಾಮ್ನೇ ಬರೆಯಲ್ವಾ? ಒಂದ್ಸತಿ ಹೋದ್ರೆ 2 ವರ್ಷ ಬಿಟ್ಕೊಂಡು ಎಕ್ಸಾಮ್ ಬರೀರ್ತೀರ, ಹೌದಾ? ಎಕ್ಸಾಮ್ಸ್ಗೆ ಅಂತ ಬಂದಾಗ ಒಂದೇ ಸಲ ಓದಬೇಕು. ನೀವ್ 2 ವರ್ಷ ಬಿಟ್ಟು ಹೋದ್ರೆ ಡೈರೆಕ್ಟ್ ಎಕ್ಸಾಮ್ ಬರೆದ್ರು ಆನ್ಸರ್ ತಲೆಗೆ ಬರಬೇಕು, ಆತರ ಅಟೆಂಡ್ ಆಗ್ಬೇಕು, ಗೊತ್ತಾಯ್ತಾ? ಸೊ ಹಿಂಗೆ ನೆನ್ಪಿಡ್ಕೊಂಡು ನಾಳೆ ಎಕ್ಸಾಮ್ ಅಲ್ಲಿ ಕೇಳದ್ನಪ್ಪ, ಕೇಳಿದಾನ ಇದು ಲಾಂಗ್ ಜಂಪ್ ಯಾವ ಲಾ ಅಂತ ಕೇಳ್ತಾನೆ. ಸೊ ತಲೆ ನಿನ್ ನೆನ್ಪಿರುತ್ತೆ. ಸೊ PSI ಫಿಸಿಕಲ್ ಫಸ್ಟ್ ಲಾಂಗ್ ಜಂಪ್ ಬರುತ್ತೆ, ಆಮೇಲೆ ಶಾರ್ಟ್ ಪುಟ್ ಬರುತ್ತೆ. ಸೊ ಲಾಂಗ್ ಜಂಪ್ ಫಸ್ಟ್ ಲಾ ಅಂತ ಹೇಳ್ತೀವಿ, ಶಾರ್ಟ್ ಪುಟ್ ಸೆಕೆಂಡ್ ಲಾ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೆಸ್ಟ್, ಮೋಷನ್ ಅಂಡ್ ಡೈರೆಕ್ಷನ್ಸ್. ಒಂದು ಕಾನ್ಸೆಪ್ಟ್ ಹೇಳಿದೆ. ಇವಾಗ ಇಮೇಜಸ್ ಅನ್ನ ನೋಡೋಣ ಬನ್ನಿ. ಫಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಇವಾಗ ಇಲ್ಲಿ ನೋಡೋಣ ಬನ್ನಿ. ನೋಡಿ, ಬಸ್ ನಲ್ಲಿ ಪ್ರಯಾಣಿಕರು ಜಡತ್ವ ಅಂತ ಹೇಳ್ರಿ ಏನಂತಂದೆ, ವಸ್ತು ಇದ್ದಾಗಿರಲು ಇಷ್ಟಪಡ್ತಕ್ಕಂಥ ಗುಣ, ಸರಿನಾ? ಜಡತ್ವವು ರಾಶಿಗೆ ನೇರ ಅನುಪಾತದಲ್ಲಿದೆ ಅಂತಿದೆ, ಸರಿನಾ? ಅಂದ್ರೆ ರಾಶಿ ಅಂತ ಕೇಳ್ರಿ ನಾವೇನಂತ ಹೇಳ್ತೀವಿ, ಮಾಸ್ ಅಂತ ಕರಿತೀವಿ, ಸರಿನಾ? ಮಾಸ್ ನಿಮ್ಗೆ ಇದ್ರಲ್ಲಿ ಬರುತ್ತೆ, ಗ್ರಾವಿಟಿ ಬಂದಾಗ ಹೇಳ್ತೀನಿ, ಜಸ್ಟ್ ಮಾಸ್ ಅಂತ ನೋಡ್ಕೊಳ್ಳಿ. ರಾಶಿ ಅಂದ್ರೆ ಒಂದು ಯೂನಿಟ್ kg ಅಂತ ಜಸ್ಟ್ ನೋಡ್ಕೊಂಡಿರಿ. ವೆಯ್ಟ್ ಗೂ ಮಾಸ್ಗೂ ಡಿಫ್ರೆನ್ಸ್ ಅನ್ನ ನಾನು ನಿಮಗೆ ಗ್ರಾವಿಟಿ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಾನು, ಸರಿನಾ? ಮಾಸ್ ಅಂತ ಇಲ್ಲಿದೆ, ಇಲ್ಲೇನಾಗಿದೆ ಮಾಸ್ ಅಂತ ಹೇಳಿ ಇಲ್ಲಿದೆ, ಕರೆಕ್ಟಾ? ಸೊ ನೋಡಿ, ಮಾಸ್ ಜಡತ್ವವು ರಾಶಿಗೆ ನೇರ ಅನುಪಾತ. ಇನರ್ಷಿ ಅಂತಕ್ಕಂಥದ್ದು ಏನಾಗಿದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಹೇಳ್ತೀವಿ. ಏನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ನೇರ ಅನುಪಾತ ಅಂದ್ರೇನು? ಇನ್ವರ್ಸ್ಲಿ ಪ್ರಪೋರ್ಷನ್ ಅಂದ್ರೇನು?
ನೋಡಿ, ಎ ಅಂತಕ್ಕಂಥ ಜಾಸ್ತಿಯಾಗಿ ಬಿ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆಯಾ, ಅದಕ್ಕೆ ನೇರ ಅನುಪಾತ ಅಂತ ಹೇಳ್ತೀವಿ. ಈಗ ಎ ಅಂತಕ್ಕಂಥ ಜಾಸ್ತಿಯಾಗಿ ಬಿ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆಯಾ, ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಈಗ ನಾನ್ ಬೈದೆ ಅಂತ ಹೇಳ್ಬಿಟ್ಟು ನೀವು ನನ್ಗೆ ನೀವೇನ್ರಿ ನನಗೆ ಬೈಯೋದು ಅಂತ ಬೈದ್ರ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಂಗೆ. ಈಗ ನಾನ್ ನಿಮಗ್ ಬೈತೀನಿ, ಯಾವ ಬೈದ್ರ ಬೈಕತ್ತಾರ ಬಿಡು ನಮ್ಗೆ ಯಾಕೆ ಅಂತ ನೀವು ಸುಮ್ನಾದ್ರ, ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದಂಗೆ. ನಾನು ಅವಾಗ್ಲೇ ನ್ಯೂಟನ್ ಫಸ್ಟ್ ಲಾಗ್ ಒಂದು ಡೆಫಿನೇಷನ್ ಹೇಳಿದೆ. ಏನಂತೇಳಿ, ಒಂದ್ ವಸ್ತು ಏನಂತ ಹೇಳಿದೆ, ಎನ್ ಆಬ್ಜೆಕ್ಟ್ ರಿಮೇನ್ಸ್ ಅಟ್ ರೆಸ್ಟ್ ಅನ್ಲೆಸ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಅಪಾನ್ ಇಟ್ ಅಂತ ಹೇಳಿದೆ. ಹೊರಗಿನ ಬಲಪ್ರಯೋಗ ಆಗದ ಹೊರತು ವಸ್ತು ತನ್ನ ಸ್ಥಿತಿಲಿ ಮುಂದುವರಿಯುತ್ತೆ ಅಂತ ಹೇಳಿದೆ. ನಾನು ಇವಾಗ ನಿಮ್ಗೊಂದು 5 kg ಇದೊಂದು ಕಲ್ ಕೊಡ್ತೀನಿ, 10 kg ಇದೊಂದು ಕೊಡ್ತೀನಿ. ಇದರಲ್ಲಿ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡೋದಿಕ್ಕೆ ಯಾವ್ದು ಸುಲಭ? 5 kg ಸುಲಭ, ಹೌದಾ? 10 kg ಯಾಕೆ ಕಷ್ಟ? ಯಾಕಪ್ಪ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದಿಸ್. ಸರಿನಾ? ಜಡತ್ವ ಅಂತಕ್ಕಂಥ ಏನಾಗಿರುತ್ತದೆ, ರಾಶಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಇನ್ ಕೇಸ್ ನಿಮ್ಗೆ 5 kg ಕೆಜಿ ಕಮ್ಮಿ ಇದ್ದಷ್ಟು ನೂಕತ್ ಕಷ್ಟ ಆಗಿದ್ರೆ ಅವಾಗ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದಾಗಿತ್ತು. ಬಟ್ ಇದು ನಾವೇನಂತ ಹೇಳ್ತೀವಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಸರಿನಾ? ಸೊ ಇದು ನೆಕ್ಸ್ಟ್, ಬಸ್ಸಿನಲ್ಲಿ ಪ್ರಯಾಣಿಕರು ಹಿಂದೆ ಮುಂದೆ ಆಗೋದು ನೋಡಿ, ಇನರ್ಷಿಯಾ ಆಫ್ ಪ್ಯಾಸೆಂಜರ್ಸ್ ಅಂತ ಕರಿತೀವಿ. ಅಥವಾ ಪ್ರಯಾಣಿಕರು ಮುಂದಕ್ಕೆ ಹೋದ್ರೆ ಇನರ್ಷಿಯಾ ಆಫ್ ಮೋಷನ್, ಪ್ರಯಾಣಿಕರು ಹಿಂದಕ್ಕೆ ಬಂದ್ರೆ ಇನರ್ಷಿಯಾ ಆಫ್ ರೆಸ್ಟ್. ಸರಿನಾ? ಎರಡಾಯ್ತಾ? ನೆಕ್ಸ್ಟ್ ಇನ್ನೊಂದು, ಇದು NCERT ಇಮೇಜ್. ಇದು NCERT ಇಮೇಜ್ ಇಂಗ್ಲಿಷ್ ಅಲ್ಲಿ ಒಂದ್ಸತಿ ಬೇಕಾದ್ರೆ ನೋಡ್ತೀನಿ ಅಂದ್ರೆ ನೋಡಿ. ನೋಡಿ, ಮಾಸ್ ಇಸ್ ಮೆಜರ್ ಆಫ್ ಇನರ್ಷಿಯಾ ಆಫ್ ಬಾಡಿ, ಗ್ರೇಟರ್ ದ ಮಾಸ್ ಗ್ರೇಟರ್ ಇನರ್ಷಿಯಾ. ಮೀನ್ಸ್ ಪ್ರೀವಿಯಸ್ ಕನ್ನಡದಲ್ಲಿ ಹೇಳಿದೆ, ಅದೇ ಇಂಗ್ಲಿಷ್ ಅಲ್ಲಿ ಇದೆ ಇಲ್ಲಿ ಅಷ್ಟೇ. ಸೊ ಥಸ್ ಇನರ್ಷಿಯಾ ಆಫ್ ಬಾಡಿ ಡಿಪೆಂಡ್ಸ್ ಆನ್ ಮಾಸ್ ಅಂತ ಹೇಳ್ತೀವಿ. ಸರಿನಾ? ಟೈಪ್ಸ್ ಕೊಟ್ಟಿದ್ದಾನೆ, ಇನರ್ಷಿಯಾ ಆಫ್ ರೆಸ್ಟ್, ಮೋಷನ್, ಡೈರೆಕ್ಷನ್ ಅಂತ ಹೇಳ್ಬಿಟ್ಟು 3 ತರ ಕೊಟ್ಟಿದ್ದಾನೆ. ನೋಡಿ, ಇಲ್ಲೇನಾಗಿದೆ, ಬಸ್ ಆರ್ ಟ್ರೈನ್ ಸ್ಟಾರ್ಟ್ ಸಡನ್ಲಿ, ದ ಪ್ಯಾಸೆಂಜರ್ ಸ್ಟ್ಯಾಂಡಿಂಗ್ ಇನ್ಸೈಡ್ ಫಾಲ್ಸ್ ಬ್ಯಾಕ್ವರ್ಡ್ ಅಂತ ಹೇಳಿದೆ. ಬಸ್ ಬ್ರೇಕ್ ಹಾಕಿದಾಗ, ಸಾರಿ ಬಸ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಪ್ಯಾಸೆಂಜರ್ಸ್ ಹಿಂದಕ್ಕೆ ಬರ್ತಾವ್ರಿ ಇಲ್ಲಿ. ಸರಿನಾ? ಇದಕ್ಕೆ ಏನಂತ ಹೇಳ್ತೀರಿ? ಇನರ್ಷಿಯಾ ಆಫ್ ರೆಸ್ಟ್. ಅದು ಯಾಕಂದ್ರೆ ನಿಂತಿತ್ತು, ಮೂವ್ಮೆಂಟ್ ಆಗ್ತಾ ಇತ್ತು, ಅದಕ್ಕೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತೀವಿ. ಸರಿನಾ? ನೆಕ್ಸ್ಟ್, ಡಸ್ಟಿಂಗ್ ಆಫ್ ಕಾರ್ಪೆಟ್, ಧೂಳ್ ಜಾಡ್ಸಿರ್ತಿರಲ್ವಾ, ತಿಂಗಳಿಗೊಂದ್ಸತಿ ಮಾಡ್ತಿರ್ತಾನೆ. ಹೂ ಅಂತವ್ರೆ, ವಾರಕ್ಕೊಂದ್ಸತಿ ಮಾಡ್ಬೇಕನ್ರಿ ಅದು. ಮೇಡಮ್ ವಾರಕ್ಕೊಂದ್ಸಲಿ ಮಾಡಿ, ನಾಳೆಯಿಂದ ಓದಾಯ್ತಾ? ಡೈಲಿ ಮಾಡ್ತೀರಾ? ಸರಿ, ಡೈಲಿನೇ ಮಾಡಿ. ನೋಡಿ, ಡಸ್ಟಿಂಗ್ ಆಫ್ ಕಾರ್ಪೆಟ್, ಈಗ ಚೆನ್ನಾಗಿ ಇದು ನಿಮ್ಗೆ TET 2 ವರ್ಷದ TET ಕೇಳಿದ್ದ. ನಾವ್ ಎಷ್ಟು ಕೋಲ್ ತಾಂಡ್ ಬಡಿತೀವಿ ನೋಡಿ, ಅಷ್ಟೇನಾಗತ್ತೆ, ಧೂಳ್ ಕೆಳಗ್ ಬೀಳುತ್ತೆ. ಕಾಣಿಸ್ತಾ ಇದ್ಯಾ? ನಾವೆಷ್ಟು ಈಗ ಸರ್ ಎಷ್ಟು ನಾನು ಕೋಲ್ ತಾಂಡ್ ಬಡಿತೀನಿ ನೋಡಿ, ಡಸ್ಟ್ ಕಾರ್ಪೆಟ್ ಇಸ್ ಬೀಟನ್ ವಿತ್ ಸ್ಟಿಕ್ ಟು ರಿಮೂವ್ ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳಿದೆ. ಸೊ ಎಷ್ಟು ಬಡಿತೀನಿ ಅಷ್ಟೇ ಬೀಳುತ್ತೆ. ಜಸ್ಟ್ ಇನರ್ಷಿಯಾ ಆಫ್ ರೆಸ್ಟ್ ಅಂತ ನೋಡ್ಕೊಳ್ಳಿ. ಇನ್ನೊಂದು, ಗಿಡ ಅಲ್ಲಾಡಿಸಿದಾಗ ಎಲ್ಲ ಕೆಳಗ್ ಬೀಳುತ್ತೆ ಅಂತ ಹೇಳಿದೆ. ಕನ್ನಡದ ನೆಕ್ಸ್ಟ್ ಇದು ಅಲ್ಲ ಹೇಳ್ತೀನಿ, ಅದು ಇನರ್ಷಿಯಾ ಆಫ್ ರೆಸ್ಟ್ನೇ. ನೆಕ್ಸ್ಟ್ ಕ್ಯಾರಮ್ ಮಾಡ್ಬೇಕಾರೆ ಸ್ಟ್ರೈಕರ್ ನೋಡಿದ್ರೆ ಏನಾಗುತ್ತೆ, ಮಿಕ್ಕಿದ ಪಾನ್ಸಲ್ ಎಲ್ಲ ಬೀಳ್ತವೆ. ಅದಕ್ಕೂ ನಾವೇನಂತ ಹೇಳ್ತೀವಿ, ಇನರ್ಷಿಯಾ ಆಫ್ ರೆಸ್ಟ್. ಕಾಯಿ ನೋಡ್ತಾ ಇದೀರಾ ಇಲ್ಲಿ, ಪೇಪರ್ ಹೇಳ್ಕೊಂಡ್ರೆ ಕಾಯಿನ್ ಏನಾಗಿರುತ್ತೆ, ಕರೆಕ್ಟ್ ಆಗಿ ಒಳಗೋಗ್ ಬೀಳುತ್ತೆ. ಇದಕ್ಕೂ ಇನರ್ಷಿಯಾ ಆಫ್ ರೆಸ್ಟ್ ಅಂತಾನೆ ನಾವ್ ಹೇಳೋದು. ನೆಕ್ಸ್ಟ್, ಇನರ್ಷಿಯಾ ಆಫ್ ಮಾಸ್, ಇನರ್ಷಿಯಾ ಆಫ್ ಮೋಷನ್ ಇಲ್ಲಿದೆ ನೋಡಿ. ಮೋಷನ್ ಕಾಣಿಸ್ತಾ ಇದೆಯಾ? ದ ಪ್ಯಾಸೆಂಜರ್ಸ್ ಫಾಲ್ ಫಾರ್ವರ್ಡ್ ವೆನ್ ಫಾಸ್ಟ್ ಮೂವಿಂಗ್ ಬಸ್ ಸ್ಟಾಪ್ ಸಡನ್ಲಿ. ಬ್ರೇಕ್ ಆಗ್ತಾ ಏನಾಗ್ತಾರೆ, ಮುಂದಕ್ಕೆ ಹೋಗ್ತಾ ಇದಾರೆ, ಮೀನ್ಸ್ ಮೂಮೆಂಟ್ ಅಲ್ಲಿ ಇತ್ತು, ಮೀನ್ಸ್ ಇನರ್ಷಿಯಾ ಆಫ್ ಮೋಷನ್ ಅಂತ ಹೇಳ್ತೀವಿ. ಅಥವಾ ಲಗೇಜ್ ಇಲ್ಲಿರುತ್ತೆ, ಹೌದಾ? ಲಗೇಜ್ ಬಸ್ ಮೇಲೆ ಕಟ್ಕೊಂಡಿರ್ತಾರೆ, ಒಂದೇ ಸಲ ಬ್ರೇಕ್ ಹೊಡ್ರೆ ಏನಾಗುತ್ತೆ, ಲಗೇಜಸ್ ಎಲ್ಲ ಹೋಗಿ ಮುಂದಕ್ಕೆ ಬೀಳ್ತವೆ, ಮೀನ್ಸ್ ಅದೇನಂತ ಅರ್ಥ, ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್, ಇನರ್ಷಿಯಾ ಆಫ್ ಡೈರೆಕ್ಷನ್. ನೋಡಿ ಇಲ್ಲಿ, ನೋಡಿ ಇವಾಗ ಬಸ್ ಅಲ್ಲಿ ಹೋಗ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ, ಬಸ್ ಏನಾರು ಅಥವಾ ಕಾರು ಡೈರೆಕ್ಟ್ ಆಗಿ ಅವ್ನು ರೈಟಿಗೆ ಹೇಳಿದ್ರೆ ಏನಾಗುತ್ತೆ, ನಾವೆಲ್ಲ ಹೋಗಿ ಲೆಫ್ಟಿಗೆ ಹೋಗ್ತೀವಿ. ಯಾಕೆ ಹೇಳಿ? ಯಾಕಂದ್ರೆ ನಮ್ ಲೋವರ್ ಬಾಡಿ ಮಾತ್ರ ಏನಾಗಿರ್ತದೆ, ಬಸ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ನಮ್ಮ ಹೈಯರ್ ಬಾಡಿ ಏನಾಗಿರಲ್ಲ, ಬಸ್ ನ ಬಾಟಮ್ ಜೊತೆ ಕಾಂಟ್ಯಾಕ್ಟ್ ಇರಲ್ಲ. ಅದಕ್ಕೆ ಬಸ್ಸು ಜೋರಾಗಿ ತಿರ್ಕೊಂಡು ಏನಾಗುತ್ತೆ, ನಮ್ ಲೋವರ್ ಬಾಡಿ ಮೂವ್ ಆಗುತ್ತೆ, ಹೈಯರ್ ಬಾಡಿ ಹಂಗೆ ಇರುತ್ತೆ. ಸೊ ಅದಕ್ಕೇನೆ ಬಸ್ ಏನಾರ ರೈಟಿಗೆ ಹೇಳಿದ್ರೆ ನಾವು ಲೆಫ್ಟಿಗೆ ಹೋಗ್ತೀವಿ, ಲೆಫ್ಟಿಗೆ ಹೇಳಿದ್ರೆ ರೈಟಿಗೆ ಬರ್ತೀವಿ. ಸೊ ಅದನ್ನ ಎಕ್ಸಾಂಪಲ್ ಹೇಳ್ಬೋದು. ಇನ್ನೊಂದು, ವಾಟರ್ ಪಾರ್ಟಿಕಲ್ಸ್ ಅಂತ ಹೇಳಿದೆ ನೋಡಿ. ಸೈಕಲ್ ಚಕ್ರಕ್ಕೆ ನೀರ್ ಡ್ರಾಪ್ಸ್ ಏನಾರ ಇದ್ರೆ ದೂರಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಚಕ್ರ ರಿಯಾಕ್ಷನ್ ಹೋಗಿ ದೂರ ಚೆಲ್ಲುತ್ತೆ ಅಂತನಲ್ಲ. ವಾಟರ್ ಪಾರ್ಟಿಕಲ್ ಸ್ಟಿಕ್ಕಿಂಗ್ ಟು ದಿ ಸೈಕಲ್ ಟೈರ್ ಆರ್ ಫೌಂಡ್ ಟು ಫ್ಲೈ ಆಫ್ ಟೆಂಡೆನ್ಸಿಲಿ ಡ್ಯೂ ಟು ಇನರ್ಷಿಯಾ ಆಫ್ ಡೈರೆಕ್ಷನ್. ಸರಿನಾ? ಎಷ್ಟೋನು ಇವಾಗ ಕಲ್ಲು ದಾರ ಕಟ್ಕೊಂಡ್ ತಿರುಗಿಸ್ತಾ ಇರ್ತೀರಿ, ಅಕಸ್ಮಾತ್ ಮಧ್ಯೆ ಕಟ್ ಆಯ್ತು ಅಂತ ತಿಳ್ಕೊಳ್ಳಿ, ಕಟ್ಟಾದ್ರೆ ಏನಾಗತ್ತೆ, ಎಲ್ಲಿ ಕಟ್ ಆಗಿರುತ್ತೋ ಅದೇ ಡೈರೆಕ್ಷನ್ ದೂರಕ್ಕೆ ಹೋಗಿ ಬೀಳುತ್ತೆ, ಹೌದಾ? ಸೊ ಅದು ನಾವೇನಂತ ಹೇಳ್ತೀವಿ, ಇನರ್ಷಿಯಾ ಆಫ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ಇದು ಬರೀ ನ್ಯೂಟನ್ ಫಸ್ಟ್ ಲಾದಲ್ಲಿ ಟೈಪ್ಸ್ ಇವು.
ನಿಮಗೆ ನಾಳೆ ಎಕ್ಸಾಂಪಲ್ ಸುಮ್ನೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಕೊಟ್ರೆ ಇವನ್ ಹಾಕಿ. ಸ್ಪೆಸಿಫಿಕ್ ಆಗಿ ಇನರ್ಷಿಯಾ ಅದು ಇದು ಅಂತ ಏನಾರ ಕೇಳಿದ್ರೆ ಅಲ್ಲ ಹಾಕಿ. ನೆಕ್ಸ್ಟ್ ನೋಡಿ, ಗಿಡ ಅಲ್ಲಾಡಿಸಿದಾಗ ಎಲೆ ಕೆಳಗ್ ಬೀಳೋದಾಗಿರ್ಬೋದು, ಕಾಣಿಸ್ತಾ ಇದೆಯಾ? ಮ್ಯಾಟ್ ಜಡಿಸಿದಾಗ ಧೂಳ್ ಕೆಳಗ್ ಬೀಳೋದಾಗಿರ್ಬೋದು, ಕಾಣಿಸ್ತಾ ಇದೆಯಾ? ಸೊ ನೆಕ್ಸ್ಟ್ ಇದೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್? ಇನರ್ಷಿಯಾ ಆಫ್ ರೆಸ್ಟ್. ನೆಕ್ಸ್ಟ್ ವೇಗವಾಗಿ ಓಡ ಬಂದ ಚೆಂಡು ಎಸೆದ ನಂತರ ಮುಂದೆ 3-4 kg ಓಡೋಂಗ್ ನಿಲ್ಲೋದು. ನಿಂತ್ಕೊಳ್ಳಿಲ್ಲ ಅಂತ ಜೋರಾಗಿ ಬಂದ್ ಎಸೆದ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಟ್ರೆ ಅವತ್ತೇ ಕ್ರಿಕೆಟ್ ಲಾಸ್ಟ್ ಆಯ್ತಾ, ಮತ್ತೆ ಆಡಕ್ ಆಗಲ್ಲ, ಅಷ್ಟು ಇನ್ನೇನ್ ಆಗಲ್ಲ, ಜಾಸ್ತಿ ಏನ್ ಆಗಲ್ಲ. ನೆಕ್ಸ್ಟ್ ಇದು ನಾರ್ಮಲ್ ಆಗಿ ನಮ್ ಹುಡುಗರು ಮಾಡ್ತಿದ್ ಕಾಮನ್ ಸ್ಟೈಲ್ ಇದು ಅದೇನ್ರಿ, ಚಲಿಸಿದ ಬಸ್ ನಿಂದ ಕೆಳಗೆ ನೆಗೆದಾಗ 3-4 kg ಮುಂದ್ಕೋಯ್ತೀವಿ. ಯಾಕೆ ಹಂಗೆ ನಿಂತ್ಕೊಳ್ಳಿ? ಆಗಲ್ಲ. ಇನರ್ಷಿಯಾ ಮೋಷನ್ ಅಂತ ಹೇಳ್ತೀವಿ, ಯಾಕಂದ್ರೆ ಮೂಮೆಂಟ್ ಅಲ್ಲಿ ಇತ್ತು. ಸರಿನಾ? ಇನ್ನೊಂದು ಬೇಯಿಸಿದ ಮೊಟ್ಟೆ ಮತ್ತು ಬೇಯಿಸಿದ ಮೊಟ್ಟೆ. ಬೇಯಿಸಿದ ಮೊಟ್ಟೆ ಅಂತ ಹೇಳಿದ್ರೆ ಬಾಯ್ಲ್ಡ್ ಎಗ್, ಬೇಯಿಸಿದ ಮೊಟ್ಟೆ ಅಂತ ಹೇಳಿದ್ರೆ ರಾ ಎಗ್. ಎರಡನ್ನು ಚಲನೆ ಜಡತ್ವದಿಂದ, ಯಾವ ಜಡತ್ವದಿಂದ ಗುರುತಿಸಬಹುದು ಅಂತ ಆಗಿದ್ ಕ್ವಶನ್ ಇದು. ಸರಿನಾ? ಇದು ಯಾವ ಜಡತ್ವದಿಂದ ಗುರುತಿಸಬಹುದು ಅಂತ ಹೇಳ್ಬಿಟ್ಟು ಇನರ್ಷಿಯಾ ಆಫ್ ಮೋಷನ್. ಹೆಂಗ್ ಹೇಳಿ? ಉಳು ಬಿಟ್ರೆ ಈ ಖಾಲಿ ಇದು ಸ್ವಲ್ಪ ಭಾರ ಜಾಸ್ತಿ ಇರುತ್ತೆ. ಇದು ಯಾವ್ದು ಬೇಯಿಸಿರೋ ಮೊಟ್ಟೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ, ನಿಧಾನಕ್ಕೆ ಹೋಗುತ್ತೆ. ಅದು ಬೇಯಿಸ್ತಿರೋ ಮೊಟ್ಟೆ ಏನಾಗಿರುತ್ತೆ, ಸ್ವಲ್ಪ ಫಾಸ್ಟ್ ಮೂವ್ ಆಗುತ್ತೆ. ಕರೆಕ್ಟಾ? ಸೊ ಇವಾಗ 2 ಮೊಟ್ಟೆ ಕೊಟ್ರೆ ದೂರದಿಂದ, ಈಗ ಅಷ್ಟು ದೂರದ ಇಟ್ಕೊಂಡು ಬಾಯ್ಲ್ಡ್ ಆಗಿ ಯಾವ್ದು ರಾಯಾಗ ಯಾವ್ದು ಅಂತ ನೀನು ಅಲ್ಲಿ ನಿಂತ್ಕೊಂಡ್ ಕೇಳಿದ್ರೆ ನಂಗೆ ಗೊತ್ತಾಗೋದಿಲ್ಲ. ಹತ್ರಕ್ ಬಂದ್ ಮುಟ್ ನೋಡ್ರೆ ಗೊತ್ತಾಗತ್ತೆ. ನೀವು ಅಲ್ಲಿ ಇಟ್ಕೊಂಡ್ಬಿಟ್ಟು ಯಾವ್ದು ಹೇಳಿ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ನಾನು ಅವಾಗ ಏನ್ ಮಾಡ್ತೀನಿ, ಉಳು ಬಿಡ್ರಿ ಅಂತ ಹೇಳ್ತೀನಿ. ಉಳು ಬಿಡ್ತೀರಾ, ಸೊ ಫಾಸ್ಟ್ ಆಗಿ ಹೋಯ್ತಾ, ಅದೇನದು ರಾ ಎಗ್ ಅಂದ್ರೆ ಬೇಯಿಸ್ದೇ ಇರೋದು. ಸರಿನಾ? ಬೇಯಿಸಿರೋದಾದ್ರೆ ನಿಧಾನಕ್ಕೆ ಹೋಗುತ್ತೆ. ಯಾಕೆ? ಸ್ವಲ್ಪ ಮಾಸ್ ಜಾಸ್ತಿ ಇರುತ್ತೆ, ತೂಕ ಸ್ವಲ್ಪ ಜಾಸ್ತಿ ಆಗಿರುತ್ತಲ್ಲ, ಅದಕ್ಕೆ ನಿಧಾನಕ್ಕೆ ಹೋಗುತ್ತೆ. ಹಂಗಾಗಿ ನಾವು ಕಂಡಿಡ್ಕೋಬಹುದು. ಇನ್ನೊಂದು ಉಪಗ್ರಹಗಳ ಚಲನೆ, ಸ್ಯಾಟಲೈಟ್ ಮೂವ್ಮೆಂಟ್, ಇನರ್ಷಿಯಾ ಆಫ್ ಮೂವ್ಮೆಂಟ್ ಆಗ್ತಾ ಇರತ್ತ, ಹೌದಾ? ಇನರ್ಷಿಯಾ ಆಫ್ ಮೋಷನ್ಸ್ ಅಂತ ಏನ್ ಮಾಡ್ತೀವಿ, ಕರ್ಕೋತೀವಿ. ಇದಿಷ್ಟು ಬಂದು ನ್ಯೂಟನ್ ಫಸ್ಟ್ ಲಾದಲ್ಲಿ ಬರ್ತಕ್ಕಂಥ ಮೇನ್ ಎಕ್ಸಾಂಪಲ್ಸ್. ಸ್ವಲ್ಪ ಇಮೇಜಸ್ ನೋಡ್ಕೊಳ್ಳಿ, ಪಾಪ ನೀವು ನೋಡಿರೋದಿಲ್ಲ, ಇಮೇಜಸ್ ನೋಡಿ, ಅವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಆಮೇಲೆ ನ್ಯೂಟನ್ ಸೆಕೆಂಡ್ ಲಾಗ್ ಹೋಗೋಣ. ಮತ್ತೆ ಇಲ್ಲೂ ಒಂದು ನೋಟ್ಸ್ ಐತೆ ನಿಮ್ಗೆ, ಅವ್ರ ಗ್ರೂಪಿಗೆ ಶೇರ್ ಮಾಡ್ರಿ PDF ಇದು. ಆಯ್ತಾ? ಇಲ್ಲೂ ಒಂದು ಇದು ಇದೆ ನೋಡಿ, ಅಲ್ಲೊಂದು ನೋಟ್ಸ್ ಇಲ್ಲೊಂದು ನೋಟ್ಸ್ ಎರಡಿದೆ. ಇಲ್ಲಿ ಸುಮ್ ಜನರಲ್ ಆಗಿ ಎಲ್ಲ ಒಂದೇ ಕಡೆ ತರ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಆಯ್ತಾ? ಇಮೇಜಸ್ ತೋರಿಸ್ತೀನಿ, ಹಂಗೆ ರೀ. ಕಾರ್ ರಿಮೇನ್ಸ್ ಅಟ್ ರೆಸ್ಟ್. ಮನೆ ಮುಂದೆ ಕಾರ್ ನಿಲ್ಸಿರ ನಿಂತೇ ಇರುತ್ತೆ. ಯಾಕೆ ಹೋಗಲ್ಲ? ಯಾವ ತರ ಯೋಚನೆ ಮಾಡಿದೀರಾ? ನಿಲ್ಸಿದ್ರೆ ನಿಂತೇ ಇರುತ್ತೆ ಕಾರು, ಹೌದಾ? ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ಇನರ್ಷಿಯಾ. ನಿಲ್ಸಿದ ವಸ್ತು ನಿಂತಿರುತ್ತೆ, ಮೂಮೆಂಟ್ ಆಗೋ ವಸ್ತು ಮೂಮೆಂಟ್ ಆಗ್ತಾ ಇರುತ್ತೆ. ಸ್ಕೂಟರ್ ಇನ್ ಮೋಷನ್ ರಿಮೇನ್ಸ್ ಇನ್ ಮೋಷನ್. ಕಾಣಿಸ್ತಾ ಇದೆಯಾ? ಹೋಗ್ತಾ ಇರತ್ತೆ, ಅನ್ಪಡಿತಾನೆ ಹೋಗ್ತಾ ಇರತ್ತ ಅದು. ಹಂಗೆ ಈಗ ನೋಡಿ, ಇವನೇನ್ ಮಾಡ್ತಾ ಇದ್ದಾನೆ, ಡೇಂಜರ್, ಮುಂದಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ಸರಿನಾ? ಆದ್ರೆ ಏನ್ ಮಾಡ್ದ ಇವನು? ಸೊ ಹೋಗೇ ಬಿಟ್ಟ. ಸರಿನಾ? ನಾನು ಹೇಳಿ ಡೆಫಿನೇಷನ್ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಇವಾಗ. ನೋಡಿ, ಹೊರಗಿನ ಬಲ ಪ್ರಯೋಗ ಆಗದ ಹೊರತು ವಸ್ತು ತನ್ನ ಸ್ಥಿತಿನಲ್ಲೇ ಮುಂದುವರೆತಾ ಇರತ್ತೆ ಅಂತಂದೆ ಅವಾಗ, ಹೌದಾ? ಎನ್ ಆಬ್ಜೆಕ್ಟ್ ರಿಮೈನ್ಸ್ ಅಟ್ ರೆಸ್ಟ್ ಅನ್ಲೆಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಅಪಾನ್ ಇಟ್. ಮೂಮೆಂಟ್ ಅಲ್ಲಿವರೆಗೂ ಹೋದ, ತಡೆ ಆಗೋವರೆಗೂ ಹೋದ, ಆಮೇಲೆ ಏನದ ನೋ ಅನ್ಕೊಂಡ್ ಬೀಳ್ತಾವ್ ನೋಡಿ. ಅಲ್ಲಿ ಮುಂಚೆನೆ ನೋಡ್ಬೇಕಾಗೈತಿ ಇವನು. ಸರಿನಾ? ಅದು ಬೇಡ. ಕಾರ್ ಓಡಿಸಿರ್ತೀರ, ಹೌದಾ? ಮುಂದಕ್ಕೆ ಬರ್ತಾವನೆ ಅಂದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತೀರಾ, ಮೋಷನ್ ಅಂತ ಕರಿತೀರಾ? ಕೋಡ್ ಏನ್ ಹೇಳ್ದೆ? ಮಾಮು ಅಂತ ಹೇಳ್ಕೊಟ್ಟೆ. ಮುಂದಕ್ಕೆ ಹೋದ್ರೆ ಮೋಷನ್ ಕಂಡ್ರಿ, ಇನ್ನೇನಿಲ್ಲ. ನೋಡಿ, ಇವನ್ ಮುಂದಕ್ಕೆ ಹೋಗ್ತಾ ಇದ್ದಾನೆ ನೋಡಿ, ಮೊಬೈಲ್ ಇಲ್ಲಿ ಇಟ್ಕೊಂಡಿದ್ದಾನೆ, ಕಾಣಿಸ್ತಾ ಇದ್ಯಾ? ಮೊಬೈಲ್ ಇಲ್ಲಿ ಬಂದಿದೆ, ಆ ಲೆವೆಲ್ ಬೀಳ್ತಾ ಇದ್ದಾನೆ. ಮೀನ್ಸ್ ರೆಸ್ಟ್ ಮೋಷನ್, ಇದು ಮೋಷನ್. ಮುಂದಕ್ಕೆ ಹೋಗ್ತಾ ಇದ್ದಾನೆ, ಬ್ರೇಕ್ ಹಾಕಿದೆ. ನೋಡಿ, ಇಲ್ಲಿ ಹಿಂದಕ್ಕೆ ಹೋಗಿದ್ದಾರೆ. ಬಸ್ ಸ್ಟಾರ್ಟ್ ಅಂತ ಒಂದು ವರ್ಡ್ ಕಾಣಿಸ್ತಾ ಇದೆಯಾ ಅಲ್ಲಿ? ನೋಡಿ, ಬಸ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಒಂದು ವರ್ಡ್ ಕಾಣಿಸ್ತಾ ಇದೆಯಾ? ಸ್ಟಾರ್ಟ್ ಆದಾಗ ಏನಾಗಿ ಹಿಂದಕ್ಕೆ ಬಂದಿದ್ದಾರೆ, ಮೀನ್ಸ್ ರೆಸ್ಟ್. ಬಸ್ ಸ್ಟಾಪ್ ಆಗ್ಬೇಕಾದ್ರೆ ಮುಂದಕ್ಕೆ ಹೋಗ್ತಾ ಇದ್ದಾನೆ, ನೋಡ್ತಾ ಇದೀರಾ? ಮೀನ್ಸ್ ಮೋಷನ್ ಅಷ್ಟೇ. ಮೋಷನ್ ಅಂತ ಕೇಳಿದ್ರೆ ಮೂಮೆಂಟ್, ಚಲನೆ ಜಡತ್ವ. ರೆಸ್ಟ್ ಅಂತ ಕೇಳಿದ್ರೆ ನಿಶ್ಚಲ ಸ್ಥಿತಿ ಜಡತ್ವ ಅಂತ ಹೇಳ್ತೀವಿ. ಸರಿನಾ? ಇದ್ಯಾವ್ದಿದು? ಇನರ್ಷಿಯಾ ನಿಶ್ಚಲ ಸ್ಥಿತಿ ಜಡತ್ವ ಇದು. ಕಾಣಿಸ್ತಾ ಇದೆಯಾ? ನೆಕ್ಸ್ಟ್
ಇದು ನ್ಯೂಟನ್, ಇದು ರೆಸ್ಟ್ ಅಲ್ಲಿ ಇದೆ, ಒದ್ದಾಗ ಮೋಷನ್ ಆಗದ್ ಬಿಡಿ. ಹಾ, ನೋಬಲ್ ಆಗ್ತಾ ಇದ್ದಾನೆ, ನೋಡ್ತಾ ಇದ್ದೀರಾ? ನೋಬಲ್ ಅಲ್ವಾ? ಇಲ್ಲಿ ಅವನ್ ನೋಡಿ ನೋಬಲ್ ಆಗ್ತಾ ಇದ್ದಾನ? ನೋಬಲ್ ಅಲ್ಲ ಕಣ್ರಿ, ಇಲ್ಲೇ ಬಾಲ್ ಹಾಕಿದ್ದೀನಿ, ಅವನ್ ಮುಂದಕ್ಕೆ ಹೋಗವನ್ ಅಷ್ಟೇ. ಮೋಷನ್ ಇಲ್ಲಿಂದ ಬಾಲ್ ಹಾಕಿದ್ದ, ಬ್ಯಾನ್ ಆಗ್ತಾನೆ ಅಲ್ಲಿಂದ ಬೌಲಿಂಗ್ ಮಾಡಿದ್ರೆ. ಪಾಕಿಸ್ತಾನ್ ಪ್ಲೇಯರ್ಸ್ ಇವರು ಅಲ್ವನ್ರಿ? ಇಲ್ಲಿಂದ ಹಾಕದ ಹೋದ ಬ್ಯಾನ್ ಆಗ್ತಾರ ಅಷ್ಟೇ ಅವರು. ಸೊ ಇಲ್ಲಿಂದ ಬೌಲಿಂಗ್ ಮಾಡಿದ 2 to 3 ಸ್ಟೆಪ್ಸ್ ಮುಂದಕ್ಕೆ ಹೋದ, ಮೀನ್ಸ್ ಏನಂತ ಅರ್ಥ? ಮೋಷನ್ ಅಂತ ಕರಿತೀವಿ. ಇದು ರೆಸ್ಟ್ ಇದು. ಯಾಕಂದ್ರೆ ಸ್ಟ್ರೈಕರ್ ಇಂದ ಹೊಡೆದಾಗ ಏನಾಗಿರುತ್ತೆ, ಕೆಳಗಡೆ ಪನ್ಸ್ ಮುಂತು ಹೋದ್ರೆ ಮಿಕ್ಕಿದೆಲ್ಲ ಅಲ್ಲೇ ಉಳ್ಕೊಳತ್ತೆ. ಸೊ ಈ ತರ ಇದು ಆಲ್ರೆಡಿ ತೋರಿಸ್ದೆ. ಲಾಂಗ್ ಜಂಪ್ ಎಲ್ಲೋ ಆಗ್ತಾ ಇದಾರೆ ಅಂತ ತಿಳ್ಕೊಬೇಡಿ. ಏನಿದು, ಎಷ್ಟು ಜೋರಾಗಿ ಓಡ್ ಬರ್ತೀರಿ ಅಷ್ಟೇ ಮುಂದಕ್ಕೆ ಹೋಗ್ತೀರಿ, ನಿಂತಿತ್ತಾನೆ ನೆಗೆಯಕ್ಕಾಗತ್ತ? ಆಗಲ್ಲ. ಮೀನ್ಸ್ ಏನಂತ ಅರ್ಥ? ಮೋಷನ್ ಅಂತ ಅರ್ಥ. ಇದು ಸ್ಯಾಟಲೈಟ್ ಮೂವ್ಮೆಂಟ್ ಆಗ್ತದೆ ಮೋಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ. ಈಗ ನಾನು ಹೇಳಿದ್ನೆಲ್ಲ ಡೆಫಿನೇಷನ್ಸ್, ಇಮೇಜಸ್ ನೆಲ್ಲ ನೆನ್ಪು ಮಾಡ್ಕೊಳ್ಳಿ. ನಾನು ಹೇಳಿದ ಡೆಫಿನೇಷನ್ಸ್ ನ, ಇಮೇಜಸ್ ನ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ, ಸರಿನಾ? ಇವಾಗ ನಾನು ಹೇಳಿದ ಎಕ್ಸಾಂಪಲ್ಸ್ ಏನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಇದು ಕಂಪೇರ್ ಮಾಡಿ, ಡೆಫಿನೇಷನ್ ಕಂಪೇರ್ ಮಾಡ್ಕೊಳ್ಳಿ. ಹೊರಗಿನ ಬಲಪ್ರಯೋಗ ಆಗದ ಹೊರತು ವಸ್ತು ತನ್ನ ಸ್ಥಿತಿನಲ್ಲೇ ಮುಂದುವರಿಯುತ್ತೆ ಅಂತ ಹೇಳ್ತೇವೆ. ದಿಸ್ ಇಸ್ ನೋನ್ ಆಸ್ ನ್ಯೂಟನ್ ಫಸ್ಟ್ ಲಾ. ಈ ಫಸ್ಟ್ ಲಾ ಏನ್ರ ಬಗ್ಗೆ ಹೇಳ್ತಾ ಇದೆ? ಮೇನ್ ಆಗಿ ಇನರ್ಷಿಯಾ ಬಗ್ಗೆ ಹೇಳ್ತಾ ಇದೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ಲಾ ಆಫ್ ಇನರ್ಷಿಯಾ ಅಂತ ನಾವು ಕರಿತೀವಿ. ಲಾ ಆಫ್ ಗೆಲಿಲಿಯೋ ಅಂತ ಏನ್ ಮಾಡ್ತೀವಿ ನಾವ್ ಹೇಳ್ತೀವಿ. ಗೆಲಿಲಿಯೋ ಮರಣಿಸಿದ ವರ್ಷವೇ ಜನಿಸಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ನ್ಯೂಟನ್. ಆ ಒಂದು ಪರ್ಪಸ್ ಇಂದಾನು ನಾವು ಲಾ ಆಫ್ ಗೆಲಿಲಿಯೋ ಅಂತಾನು ಹೇಳ್ತೇವೆ. ದಿಸ್ ಇಸ್ ಅಬೌಟ್ ನ್ಯೂಟನ್ ಫಸ್ಟ್ ಲಾ. ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು, ಯಾರು ನಾಚ್ಕೋಬೇಡಿ. ಅವ್ರಿಗೇನಾರ ಡೌಟ್ಸ್ ಇದ್ರೆ ಕೇಳ್ರಿ. ಆನ್ಲೈನ್ ಯಾರು ಒಬ್ರು ಇಲ್ವೇ?